ನೀರಿಗಾಗಿ ಪರದಾಡುತ್ತಿದ್ದ ಗ್ರಾಮಕ್ಕೆ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಸಹಾಯ ಹಸ್ತ. ಸಂತಸದಿಂದ ಕೃತಜ್ಞತೆ ಸಲ್ಲಿಸಿದ ಗ್ರಾಮಸ್ಥರು. ಇದು ಎಂಎಂಟಿವಿ ಇಂಪ್ಯಾಕ್ಟ್. ಸ್ಟ್ರೆಚರ್ನಲ್ಲಿ ಮಲಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿನಿ ಮನೆಗೆ ಭೇಟಿ ನೀಡಿ ಆತ್ಮಸ್ಥೈರ್ಯ ನೀಡಿದ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಕುರಿತು ಭಿನ್ನಾಭಿಪ್ರಾಯ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಕೈಬಿಡುವಂತೆ ಒತ್ತಾಯ. ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಿ ಪ್ರತಿಭಟನೆ. ರಾಜ್ಯ ಕಾಂಗ್ರೆಸ್ನವರಿಗೆ ಆಡಳಿತದ ಅನುಭವವಿಲ್ಲ. ಕುರ್ಚಿ ಕಾಳಗದಿಂದ ಕಾರ್ಯರೂಪಕ್ಕೆ ಬಾರದ ಯೋಜನೆಗಳು. ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಹೇಳಿಕೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಅದೊಂದು ಗ್ರಾಮದ ಗ್ರಾಮಸ್ಥರು ಕುಡಿಯುವ ನೀರಿಗೆ ಅಕ್ಕಪಕ್ಕದ ಗ್ರಾಮಗಳಿಗೆ ತೆರಳಿ ಶುದ್ಧ ಕುಡಿಯುವ ನೀರು ತರಬೇಕಿತ್ತು. ಇದರಿಂದ ನೊಂದಿದ್ದ ಗ್ರಾಮಸ್ಥರ ಕುರಿತು ಎಂಎಂಟಿವಿ ವರದಿ ಮಾಡಿದ ಬೆನ್ನಲ್ಲೇ ಸಮಾಜ ಸೇವಕರೊಬ್ಬರಿಂದ ಇಡೀ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಪೂರೈಕೆ ಆಗ್ತಿದೆ. ಚಿಕ್ಕಬಳ್ಳಾಪುರ ನಗರಕ್ಕೆ ಅಂಟಿಕೊಂಡಂತೆ ಇರುವ ಬನ್ನಿಕುಪ್ಪೆ ಗ್ರಾಮದಲ್ಲಿ ಸುಮಾರು 180 ಮನೆಗಳಿದ್ದು 1200 ಮಂದಿ ವಾಸಿಸುವಂತಹ ಪುಟ್ಟ ಗ್ರಾಮವಾಗಿದೆ. ಬೆಂಗಳೂರಿನ ಎಚ್ಎನ್ ವ್ಯಾಲಿ ನೀರನ್ನ ಚಿಕ್ಕಬಳ್ಳಾಪುರ ಕೆರೆಗಳಿಗೆ ತುಂಬಿಸಲು ಪ್ರಾರಂಭಿಸಿ 4-5 ವರ್ಷಗಳೇ ಆಗಿದೆ. ಚಿಕ್ಕಬಳ್ಳಾಪುರ ನಗರ ಮತ್ತು ಬನ್ನಿಕುಪ್ಪೆ ಗ್ರಾಮಕ್ಕೆ ಅಂಟಿಕೊಂಡಂತೆ ಇರುವ ಅಮಾನಿ ಗೋಪಾಲಕೃಷ್ಣ ಕೆರೆಗೂ ಸಹ ಎಚ್ಎನ್ ವ್ಯಾಲಿಯ ನೀರನ್ನ ಬಿಟ್ಟಿದ್ದಾರೆ. ಎಚ್ಎನ್ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣ ಮಾಡದೇ ಇರುವುದರಿಂದ ಅಂತರ್ಜಲ ವಿಷಕಾರಿಯಾಗುತ್ತಿದೆ ಎಂಬ ಕೂಗು ಜೋರಾಗಿ ಕೇಳಿ ಬರುತ್ತಿದೆ. ಅಲ್ಲದೆ ಅಮಾನಿ ಗೋಪಾಲಕೃಷ್ಣ ಕೆರೆಗೆ ನಗರದ ಡ್ರೈನೇಜ್ ನೀರನ್ನ ಸಹ ಕೆರೆಗೆ ಬಿಡಲಾಗುತ್ತಿದೆ. ಇದರಿಂದ ಈ ನೀರು ಅಂತರ್ಜಲ ಸೇರಿ ಕೊಳವೆ ಬಾವಿಗಳನ್ನು ಸಹ ಕಲುಷಿತಗೊಂಡು ವಿಷಕಾರಿಯಾಗಿ ಪರಿಣಮಿಸಿದೆ. ಇಲ್ಲಿನ ಜನರು ಕಲುಷಿತಗೊಂಡ ಕುಡಿಯುವ ನೀರು ಸೇವಿಸಿ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿ ಇಡೀ ಗ್ರಾಮವೇ ಅನಾರೋಗ್ಯದಿಂದ ಬಳಲುತ್ತಿದೆ. ಸೊಳ್ಳೆ ನೊಣಗಳ ಕಾಟಕ್ಕೆ ಹೈರಾಣಾಗಿದ್ದಾರೆ. ಇದರಿಂದ ಬೇಸತ್ತಿದ್ದ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪ್ರತಿಭಟನೆ ನಡೆಸಿದರು. ಈ ಕುರಿತು ಎಂಎಂಟಿವಿ ವರದಿ ಮಾಡಿದ ಬೆನ್ನಲ್ಲೇ ಸಮಾಜ ಸೇವಕ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಯನ್ನ ಕಂಡು ಬನ್ನಿಕುಪ್ಪ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಘಟಕ ಒದಗಿಸುವ ಭರವಸೆ ನೀಡಿದರು. ಕೊಟ್ಟ ಮಾತಿನಂತೆ ತಾತ್ಕಾಲಿಕವಾಗಿ ಗ್ರಾಮಕ್ಕೆ 1500 ಲೀಟರ್ಗಳ ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದೆ. ఇంకా లేదు అర్థం క్యాన్ ఇండియా మీకు ఎట్లా తగ్గట్లేదు వేస్ట్ అవుతాయి అట్లా ಈಗ ನೀವೇ ನಿಮ್ಮ ಚಾನಲ್ ಅವರೇ ಏನು ಆ ಜನಗಳ ಬವಣೆಯನ್ನು, ಜನಗಳ ಕಷ್ಟವನ್ನು ತುಂಬ ವಿವರವಾಗಿ ಮನ ತಟ್ಟೋ ರೀತಿಯಲ್ಲಿ ತಾವು ಅದನ್ನು ಒಂದು ಸ್ಟೋರಿ ಮಾಡಿ ಎಲ್ಲರಿಗೂ ಜನಗಳಿಗೆ ತಲುಪೋ ರೀತಿ ಒಂದು ನಿಮ್ಮ ಚಾನಲಲ್ಲಿ ಬಿತ್ತರ ಆಗಿತ್ತು. ಅದನ್ನು ನೋಡಿದಾಗ ನನಗೆ ನಿಜಕ್ಕೂ ಮನಸ್ಸಿಗೆ ನೋವಾಯಿತು. ಯುಗಾದಿ ಹಬ್ಬದ ದಿವಸನೇ ಆ ಒಂದು ಗ್ರಾಮಕ್ಕೆ ಹೋಗಿ ಏನಾಗಿದೆ ಅಂತ ಅರ್ಥ ಮಾಡಿಕೊಂಡೆ. ಕುಡಿಯೋ ನೀರಿಗೆ ನಿಜಕ್ಕೂ ಅವ್ರಿಗೆ ತುಂಬ ತೊಂದರೆ ಇತ್ತು. ಊರಿನ ಹಿರಿಯರನ್ನೆಲ್ಲ ಕರೆದು ಮಾತಾಡಿ ಇಮ್ಮಿಡಿಯೇಟಾಗಿ ಟ್ಯಾಂಕರಲ್ಲಿ ಕುಡಿಯೋದಕ್ಕೆ ಮಾತ್ರ ವ್ಯವಸ್ಥೆ ಮಾಡಿಕೊಳ್ಳಿ, ಅದಕ್ಕೇನೇ ಆರ್ಥಿಕ ಬೆಂಬಲ ಏನಾದರೂ ಬೇಕಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿದೆ. ಅದರಂತೆ ಇವತ್ತು ಅವರು ಒಂದು 4-5 ದಿವಸದಿಂದ ಸಹ ಒಂದು ಫಿಲ್ಟರ್ ನೀರನ್ನು ತಗೊಂಡ್ಬರುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೊಂದಷ್ಟು ಹಣದ ಖರ್ಚಾಗುತ್ತೆ, ಅದೇನು ತೊಂದರೆ ಇಲ್ಲ. ಅದನ್ನು ನಾವು ಭರಿಸ್ತಾ ಇದ್ದೀವಿ. ಈಗ ಏನು ಅವರಿಗೆ ಒಳ್ಳೆಯ ಶುದ್ಧವಾದ ನೀರು ಸಿಗ್ತಾ ಇದೆ ಅಂತ ಊರಿನ ಗ್ರಾಮಸ್ಥರು ಹಿರಿಯರು ಎಲ್ಲ ಫೋನ್ ಮಾಡಿ ಸಂತೋಷಪಟ್ಟರು. ನಿಜಕ್ಕೂ ಖುಷಿಯಾಯಿತು. ನಿಮ್ಮ ಚಾನಲ್ಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮಂತಹ ಚಾನಲ್ಗಳಿಂದನೇ ನಮಗೆ ಈ ರೀತಿಯ ವಿಷಯಗಳು ನಮ್ಮ ಗಮನಕ್ಕೆ ಬರ್ತಾರೆ. ನಮ್ಮಂಥವ್ರು ಎಷ್ಟೋ ಜನ ಇದ್ದಾರೆ, ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡುವಂಥ ಕೆಲಸ ಈ ಸಮಾಜಕ್ಕೆ ಆಗ್ತಾನೆ ಇರ್ತದೆ. ತಾವು ಈ ಕೆಲಸನ ಮಾಡಿದ್ದೀರ, ನಿಜಕ್ಕೂ ತಾವು ಅಭಿನಂದನಾರ್ಹರು. ಅದ್ರ ಜೊತೆಗೆ ನಾವು ನೀರನ್ನು ಕೊಡ್ತಾ ಸುಮಾರು 160 ಮನೆ ಇರುವಂತಹ ಗ್ರಾಮ. ಅವರಿಗೆ ಪ್ರತಿ ಮನೆಗೆ ಕುಡಿಯೋದಕ್ಕೆ ಒಂದು 20 ರಿಂದ 30 ಲೀಟ್ರಷ್ಟು
ನೀರನ್ನು ಅವರಿಗೆ ಒದಗಿಸುವಂತಹ ಕೆಲಸವನ್ನು ಮಾಡಿದ್ದೀವಿ. ಅದೇ ರೀತಿ ಪ್ರತಿ ಮನೆಯವರು ಖುಷಿಯಾಗಿ ಆ ನೀರನ್ನು ತಗೊಳ್ತಿದ್ದಾರೆ. ಜೊತೆಗೆ ತಾವು ಹೇಳಿದಾಗೆ ಏನೋ ಒಂದು RO ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಅದಕ್ಕೇನೇನು ಬೇಕೋ ಆಲ್ರೆಡಿ ಕೊಟೇಶನ್ಸ್ ಸಹ ತಗೊಂಡಿದ್ದೀವಿ. ಆ ಕೊಟೇಶನ್ಸ್ನ ರಿವೈಸ್ ಮಾಡೋಕ್ಕೆ ಯಾರೋ ಒಂದಷ್ಟು ಜನ ಇದನ್ನು ಆಲ್ರೆಡಿ ಈ ಒಂದು ವಿಭಾಗದಲ್ಲಿದ್ದಾರೆ, ಇದರ ಬಗ್ಗೆ ಗೊತ್ತಿರೋರಿದ್ದಾರೆ, ಅವ್ರು ಕಳಿಸ್ಕೊಟ್ಟಿದ್ದೀನಿ. ಅವರೀಗ ಸರಿ ಇದೆ ಮುಂದುವರಿ ಅಂತಂದರೆ ಅಥವಾ ಇದರಲ್ಲಿ ಏನಾದರೂ ಈ ರೀತಿ ಬೇಡ ಇನ್ನೇನಾದರೂ ಸಣ್ಣ ಪುಟ್ಟ ಚೇಂಜ್ ಮಾಡಬೇಕು ಅಂತ ಅವ್ರು ಹೇಳಿದ್ರೆ ಅದರ ಥರನೇ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ನೀರಿನ ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ಅಲ್ಲಿ ಈಗಾಗಲೇ ಊರಿನ ಜನ ಜಾಗನ ಸಹ ಗುರುತಿಸಿದ್ದಾರೆ, ಅದಕ್ಕೆ ಪಂಚಾಯತಿಯವರು ಸಹ ಒಪ್ಪಿಗೆ ಕೊಟ್ಟಿದ್ದಾರೆ. ಒಳ್ಳೆ ರೀತಿ ನಡೀತಾ ಇದೆ. ಇಷ್ಟರಲ್ಲೇ ನಾವು ಅವ್ರಿಗೊಂದು ಪರ್ಮನೆಂಟ್ ಸೊಲ್ಯೂಷನನ್ನು ನೀರಿನ ಘಟಕದ ಮುಖಾಂತರ ಕೊಡೋದಕ್ಕೆ ನಾವು. ಇನ್ನು ಬನ್ನಿಕುಪ್ಪೆ ಗ್ರಾಮಸ್ಥರು ಶುದ್ಧ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿ ಅಕ್ಕಪಕ್ಕದ ಗ್ರಾಮಗಳಿಂದ ನೀರು ತಂದು ಕುಡಿಯುವ ಕೆಲಸ ಮಾಡುತ್ತಿದ್ರು. ಇದರಿಂದ ನೊಂದಿದ್ದ ಗ್ರಾಮಸ್ಥರಿಗೆ ಸಮಾಜ ಸೇವಕ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಅಗಲಗುರ್ಗಿ ಗ್ರಾಮದಿಂದ 2 ಟ್ರ್ಯಾಕ್ಟರ್ ಮೂಲಕ ಶುದ್ಧ ಕುಡಿಯುವ ನೀರನ್ನ ಬನ್ನಿಕುಪ್ಪೆ ಗ್ರಾಮಸ್ಥರಿಗೆ ಒದಗಿಸುವ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಗ್ರಾಮಸ್ಥರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬನ್ನಿಕುಪ್ಪೆ ಗ್ರಾಮದ ಗ್ರಾಮಸ್ಥರಿಂದ ನಮ್ಮ ಗ್ರಾಮದ ಎಲ್ಲ ಜನರು ಸೇರಿ ನಮ್ಮ ಸಂದೀಪ್ ರೆಡ್ಡಿ ಅವರಿಗೆ ಒಂದು ಕೃತಜ್ಞತೆಯನ್ನು ತಿಳಿಸ್ತಿದ್ದೇವೆ. ಇಷ್ಟು ದಿವಸದಿಂದ ನಮಗೆ ಫಿಲ್ಟರ್ ನೀರು ಇಲ್ಲ ಅನ್ನೋ ಸಮಸ್ಯೆ ಇತ್ತು. ಈಗ 2 ದಿವಸದಿಂದ ನಮಗೆ ತುಂಬ ಸಂತೋಷ ಆಗ್ತಿದೆ. ಊರಲ್ಲಿ ನಿತ್ಯ 2 ಟ್ಯಾಂಕರ್ ನೀರನ್ನು ತರಿಸಿ ಫಿಲ್ಟರ್ ನೀರನ್ನು ಒದಗಿಸ್ತಿದ್ದಾರೆ. ಅವರ ಕುಟುಂಬಕ್ಕೆ ನಮ್ಮ ಊರ ಗ್ರಾಮಸ್ಥರಿಂದ ಅವರ ಕುಟುಂಬ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಗ್ರಾಮಸ್ಥರಿಂದ ಅವರಿಗೆ ಒಂದು ಸವಿನಯ ಪ್ರಾರ್ಥನೆ ನಮ್ಮ ಕಡೆಯಿಂದ ಸಲ್ಲಿಸ್ತಿದ್ದೀವಿ. ನಮಗೆ ತುಂಬ ಸಂತೋಷವಾಗಿದೆ. ನಮ್ಮ ಗ್ರಾಮಕ್ಕೆ ಬಂದು ಯಾವುದು ಜಾತಿ ಇಲ್ಲ, ಯಾವುದು ಪಕ್ಷ ಇಲ್ಲ ಅಂತ ಹೇಳಿ ನಮಗೆ ನಮ್ಮ ಊರಿನ ಜನ ಅಂತೇಳಿ ನಮ್ಮ ಊರು ಅಂತೇಳಿ ಅವರಿಗೆ ನಮ್ಮ ಊರಿಗೆ ಕುಡಿಯೋ ನೀರನ್ನು ಕಲ್ಪಿಸಿದ್ದಾರೆ. ಅವರಿಗೆ ನಮ್ಮ ತುಂಬ ಹೃದಯವನ್ನು ತಿಳಿಸ್ತಿದ್ದೀವಿ. ಎಷ್ಟು ಕಷ್ಟ ಆಗ್ತಿತ್ತು ಮುಂಚೆ, ಇವಾಗ ಮನೆ ಹತ್ರನೇ ಬಂದು ಮುಂದೆ 2 ಕಿಲೋಮೀಟರ್ ದೂರದಲ್ಲಿ ಅಗಲಗುರ್ಗಿಂದ ತಂದು ಕುಡಿತಾ ಇದ್ವಿ. ಈಗ ನಮ್ಮೂರಿಗೆ ಒಳ್ಳೆ ದೊಡ್ಡ ಇದು ಬಂದಂಗೆ ಆಗ್ಬಿಟ್ಟಿದೆ. ಎಲ್ಲರ ಮುಖದಲ್ಲಿ ಖುಷಿ ತಂದುಬಿಟ್ಟಿದೆ. ಎಲ್ಲರೂ ಆರಾಮಾಗಿ ಹಿಡ್ಕೊಂಡು ಹೋಗಿ ಕುಡಿದು ಬಂದು ತಗೊಂಡು ಹೋಗ್ತಿದ್ದಾರೆ. ಗ್ರಾಮದ ಎಲ್ಲ ರೈತರಿಗೂ ಇಲ್ಲಿ ನೀರು ಕುಡಿಯೋವ್ರಿಗೂ ಸಂತೋಷ ಆಗ್ತಾಯಿತ್ತು. ನಮಗೆ ಫಸ್ಟ್ ನೀರು ಇರಲಿಲ್ಲ ಊರಲ್ಲಿ. ಇವಾಗ ನೀರು 2 ದಿನದಿಂದ ಕೊಡ್ತಾ ಇದ್ದಾರೆ. ಚೆನ್ನಾಗೈತೆ, ಚೆನ್ನಾಗಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸಂತೋಷ ಆಗುತ್ತೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಸ್ಥಳೀಯವಾಗಿ ನಿರಂತರವಾಗಿ ಸಮಾಜಮುಖಿ ಸಮಸ್ಯೆಗಳನ್ನ ಬೆಳಕಿಗೆ ತರುವ ಕೆಲಸ ಮಾಡುತ್ತಿರುವ ಎಂಎಂಟಿವಿ ಸುದ್ದಿವಾಹಿನಿ ಬಡವರ ಧ್ವನಿಯಾಗಿ ಕೆಲಸ ಮಾಡುತ್ತಿದೆ. ಅದರಂತೆ ಬನ್ನಿಕುಪ್ಪೆಯ ಸಮಸ್ಯೆಯನ್ನ ಬೆಳಕಿಗೆ ತಂದು ಗ್ರಾಮಸ್ಥರ ನೀರಿನ ದಾಹ ನೀಗಿಸಲು ಮಾಡಿದ ಪ್ರಯತ್ನ ಯಶಸ್ವಿಯಾಗಿದ್ದು, ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಪಘಾತದಲ್ಲಿ ಗಾಯಗೊಂಡು ಸ್ಟ್ರೆಚರ್ನಲ್ಲಿ ಮಲಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ಚನ್ನಾಗನಹಳ್ಳಿಯ ಎಸ್ ಕುಸುಮಾ ಅವರ ಮನೆಗೆ ಕೆಜಿಎಫ್ ಪೊಲೀಸ್ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ಭೇಟಿ ನೀಡಿ ಆತ್ಮಸ್ಥೈರ್ಯ ತುಂಬಿದರು. Soon that you are stronger. ಅಪಘಾತದಲ್ಲಿ ಗಾಯಗೊಂಡ ಸ್ಟ್ರೆಚರ್ನಲ್ಲಿ ಮಲಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ಚನ್ನಾಗನಹಳ್ಳಿಯ ಎಸ್ ಕುಸುಮಾ ಅವರ ಮನೆಗೆ ಕೆಜಿಎಫ್ ಪೊಲೀಸ್ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ಭೇಟಿ ನೀಡಿ ಆತ್ಮಸ್ಥೈರ್ಯ ತುಂಬಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ಅವರ ನೇತೃತ್ವದಲ್ಲಿ ಡಿವೈಎಸ್ಪಿ ಲಕ್ಷ್ಮಯ್ಯ, ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಮಾರ್ಕಂಡೇಯ, ಅನಿಲ್ ಕುಮಾರ್, ರವಿಕುಮಾರ್, ಸೋಮಶೇಖರ್, ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಮನೆಗೆ ಭೇಟಿ ನೀಡಿ ಬಾಲಕಿಯ ತಂದೆ ಶಿವಶಂಕರಪ್ಪ ಮತ್ತು ತಾಯಿ ಸುಧಾ ಅವರಿಗೆ ಪೊಲೀಸ್ ಸಿಬ್ಬಂದಿ ಸಂಗ್ರಹಿಸಿದ್ದ ಧನ ಸಹಾಯವನ್ನು ಹಸ್ತಾಂತರಿಸಿದರು. ಬಾಲಕಿಯ ಆತ್ಮಸ್ಥೈರ್ಯ ಮೆಚ್ಚುವಂತದ್ದು. ಆಕೆ ಪರೀಕ್ಷೆ ಬರೆದು ಮತ್ತಷ್ಟು ವಿದ್ಯಾಭ್ಯಾಸ ಮುಂದುವರಿಸಲು ಪೊಲೀಸ್ ಇಲಾಖೆ ತನ್ನ ಕೈಲಾದಷ್ಟು ಸಹಾಯ ಮಾಡುತ್ತದೆ. ಅಪಘಾತ ಸಂಬಂಧವಾಗಿ ಕೂಡ ತ್ವರಿತವಾಗಿ ನ್ಯಾಯ ಕೊಡಿಸಲು ಯತ್ನಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ತಿಳಿಸಿದರು.
ನಾವಿಲ್ಲಿ ನೀವು ಎಕ್ಸಾಮ್ ಬರೆದಿದ್ದೀರಿ ವೆರಿ ಮೋಟಿವೇಟಿಂಗ್ ಫಾರ್ ಅದರ್ಸ್ ಆಲ್ಸೋ. ಅನ್ಫಾರ್ಚುನೇಟ್ಲಿ ಇದು ಇನ್ಸಿಡೆಂಟ್ ಆಯಿತು ಏನೇನು ಸಮಸ್ಯೆ ಇದ್ದರೆ soon that you are stronger, continue with that. ಇವತ್ತು ನಾವು ನಮ್ಮ ಇಲಾಖೆ ಕಡೆಯಿಂದ ನಮ್ಮ ಕೆ.ಜಿ. ಪೊಲೀಸ್ ಪರವಾಗಿ ನಾವೆಲ್ಲ ಬಂದು ಕುಸುಮ ಸ್ಟ್ರಾಂಗ್ ಗರ್ಲ್ ಅವಾಗಿ ಭೇಟಿ ಮಾಡಿ ಬಂದಿದ್ದೀವಿ. ಈಗ ಲಾಸ್ಟ್ ಇಯರ್ ಇವ್ರದ್ದು ಒಂದು ಆಕ್ಸಿಡೆಂಟ್ ಆಗಿತ್ತು. ಈಗ ಏನು ಆಕ್ಸಿಡೆಂಟ್ ಆದ ನಂತರ ಕೂಡ ಅವ್ರದ್ದು 2 ಕಾಲು ಕೂಡ ಹೋಗಿದೆ. ಇನ್ನೂ ಅವರು ಎಕ್ಸಾಮ್ ಬರೆದಿದ್ದಾರೆ. ಅದು ದಟ್ ಶೋಸ್ ಸ್ಟ್ರಾಂಗ್ ವಿಲ್ ಟು ಗ್ರೋ. ಸೊ ನಾವು ನಮ್ಮ ಇಲಾಖೆಯಿಂದ ಕೂಡ ಸ್ವಲ್ಪ ನಾವು ಎಷ್ಟು ಸಹಾಯ ಮಾಡಬಹುದು ಅಷ್ಟು ಸಹಾಯ ಕೊಡಲಿಕ್ಕೆ ಬಂದಿದ್ದೀವಿ. ಅವರಿಗೆ ಒಂದು ಮೆಸೇಜ್ ಕೊಡಲಿಕ್ಕೆ ಫಾರ್ ಎನಿಥಿಂಗ್ ವಿ ಆರ್ ದೇರ್. ನಾವು ಇಲಾಖೆಯಿಂದ ಎಲ್ಲ ಸಹಯೋಗ ಕೊಡ್ತೀವಿ ಫಾರ್ ಆಲ್ ಟೈಪ್ ಆಫ್ ಹೆಲ್ಪ್ಸ್, ಎನಿ ಅಸಿಸ್ಟೆನ್ಸ್. ಮತ್ತು ಇದು ಒಂದು ಮೆಸೇಜ್ ಇದೆ ಬಾಕಿ ಮಕ್ಕಳಿಗೆ, ಯು ಆರ್ ಫಿಟ್ ಆ್ಯಂಡ್ ಫೈನ್, ಎಲ್ಲ ಚೆನ್ನಾಗಿದೆ, ಅವರಿಗೆಲ್ಲ ಅವಕಾಶ ಸಿಗುತ್ತೆ. ಸೊ ಅವರು ಕೂಡ ಇದು ಮೆಸೇಜ್ ತೆಗಿಬೇಕು, ಚೆನ್ನಾಗಿ ಓದಿಸಬೇಕು, ಅವ್ರ ತಂದೆ ತಾಯಿ ಹೆಸರು ಒಳ್ಳೆ ತರಬೇಕು. ಸೊ ವಿ ಶುಡ್ ಬಿ ಥ್ಯಾಂಕ್ಫುಲ್. ನಮ್ಮದು ಎಲ್ಲ ವಿ ಆರ್ ಆಲ್ ಹೆಲ್ದಿ. ನಮಗೆ ದೇವರು ಎಲ್ಲ ಸ್ವಾಸ್ಥ್ಯ ಮತ್ತು ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಬಳಸಬೇಕು. ಸೊ ವೆನ್ ಅ ಗರ್ಲ್ ಇನ್ ದಿಸ್ ಸಿಚುವೇಶನ್ ಹಿ ಕ್ಯಾನ್ ಫೈಟ್ ಆ್ಯಂಡ್ ರೈಟ್ ಎಕ್ಸಾಮ್. ಸೊ ವಿ ಆಲ್ಸೋ ಶುಡ್ ಲರ್ನ್. ನಮಗೆಲ್ಲ ಕೂಡ ಇದ್ರೆ ಇದು ಇಟ್ ಈಸ್ ವೆರಿ ಮೋಟಿವೇಟಿಂಗ್. ಅದಕ್ಕೆ ಕೂಡ ನಾವು ಇಲ್ಲಿ ಬಂದಿದ್ದೀವಿ. ಕುಸುಮ ಅವರಿಗೆ ಆರೋಗ್ಯ ಇಲಾಖೆಯಿಂದ ಪರೀಕ್ಷೆಗೆ ಹೋಗಲು ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸ್ಪುರ. ಪರಿಶಿಷ್ಟ ಜಾತಿಗಳ ಜನಸಂಖ್ಯೆವಾರು ಒಳ ಮೀಸಲಾತಿಗೆ ಸಂಬಂಧಿಸಿದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಬೇಕೆಂದು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಒತ್ತಾಯಿಸಿದೆ. ಈ ಹಿನ್ನೆಲೆಯಲ್ಲಿ ಇಂದು ಚಿಕ್ಕಬಳ್ಳಾಪುರ ಶಾಖೆಯ ವತಿಯಿಂದ ಅಂಬೇಡ್ಕರ್ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಿ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರದಲ್ಲಿ ಪರಿಶಿಷ್ಟ ಜಾತಿಗಳ ಜನಸಂಖ್ಯಾವಾರು ಒಳ ಮೀಸಲಾತಿಗೆ ಸಂಬಂಧಿಸಿದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನ ತಿರಸ್ಕರಿಸಬೇಕು ಎಂದು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಅಂಬೇಡ್ಕರ್ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯ ಎಲ್ಲಾ ತಾಲೂಕುಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿ ಸುಮಾರು 3,000ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನ ಸರಿಪಡಿಸುವಂತೆ ಒತ್ತಾಯಿಸಿದರು. ಒಕ್ಕೂಟದ ಜಿಲ್ಲಾ ಸಲಹಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಶ್ರೀನಿವಾಸಪ್ಪ ಮಾತನಾಡಿ, ಒಳ ಮೀಸಲಾತಿಯಲ್ಲಿ ತಾರತಮ್ಯ ನಡೆದಿದೆ. ನಾಗಮೋಹನ್ ದಾಸ್ ವರದಿಯಲ್ಲಿ ಬಲಗೈ ಸಮುದಾಯದವರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ತಿಂಗಳ 27ರಂದು ವರದಿ ಸರ್ಕಾರದ ಅಂಗೀಕಾರಕ್ಕೆ ಬರಲಿರುವ ಹಿನ್ನೆಲೆ ಯಾವುದೇ ಕಾರಣಕ್ಕೂ ಸರ್ಕಾರ ಈ ವರದಿಯನ್ನ ಅಂಗೀಕರಿಸಬಾರದು, ಬದಲಾಗಿ ಹಿಂದಿನ ಮೀಸಲಾತಿ ವ್ಯವಸ್ಥೆಯನ್ನ ಮುಂದುವರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ದಿನ ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟಗಳ ಒಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಏನು ದೋಷಪೂರಿತವಾಗಿದೆ ಅಂತಕ್ಕಂಥದ್ದನ್ನು ನಾವು ಅದನ್ನು ಸರಿಪಡಿಸಬೇಕು ಅಂತೇಳಿ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರ ಕೇವಲ ಬಲಗೈ ಜಾತಿಗಳಿಗೆ ಮಾತ್ರ ಅದು ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಇಡೀ ವರದಿಯ ಒಂದು ಸಾರಾಂಶ ಆಗಿದೆ. ಆ ವರದಿಯಲ್ಲಿರ್ತಕ್ಕಂಥದ್ದನ್ನು ತಾಲೂಕುವಾರು ಮತ್ತು ಜಿಲ್ಲಾವಾರುಗಳಲ್ಲಿ ಜನಸಂಖ್ಯೆಯ ಒಂದು ಬಲಗೈ ಜಾತಿಗಳ ಒಕ್ಕೂಟದ ಸಮುದಾಯದ ಒಂದು ರೀತಿಗಳಿದ್ದಾವೆ. ಆ ಜಾತಿಯ ನಮೂದನೆಯಲ್ಲಿ ಏನಾಗಿದೆ, ಏರುಪೇರಾಗಿದೆ. ಸುಮಾರು 5,500 ಲಕ್ಷ ಜನ ಇವತ್ತು ಆ ಒಂದು ಸಮುದಾಯದಿಂದ ವಂಚಿತರಾಗಿದ್ದಾರೆ. ಜೊತೆಗೆ ನಮ್ಮ ಸಮುದಾಯಕ್ಕೆ ಈ ಏನು ರೋಸ್ಟರ್ ಒಂದು ಇದರಲ್ಲಿ ಉದ್ಯೋಗವನ್ನು ಕಲ್ಪಿಸಿಕೊಡ್ಲಿಕ್ಕೆ ಮಾಡ್ತಾ ಇದ್ದಾರೆ, ಅದು ಕೂಡ ಅನ್ಯಾಯದ ರೀತಿಯಲ್ಲಿದೆ. ಈ ನಮ್ಮ ಅಣ್ಣ ತಮ್ಮಂದಿರು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರವಾಗಿ ನಾವು ಈ ಸಮುದಾಯದಲ್ಲಿ ನಮಗೂ ಕೂಡ ಸರಿಸಮಾನವಾಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯಿಸ್ತೀವಿ. ಯಾವುದೇ ಜಾತಿಯನ್ನು ನಾವು ತಲೆಗಳೆದಾಗಲಿ ಅಥವಾ ನಮ್ಮ ಅಣ್ಣ ತಮ್ಮದಿಗೆ ನಾವು ದ್ರೋಹ ಬೀಳ್ತಕ್ಕಂಥದ್ದಾಗಲಿ ಯಾವುದೇ ವಿಧವಾಗಿರ್ತಕ್ಕಂಥ ಒಂದು ಹಕ್ಕನ್ನು ಕಿತ್ತು
ನಮಗೆ ಕೊಡಿ, ನಾವು ಅದರಿಂದ ನಾವು ಜೀವನ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದೆಲ್ಲ ನಮ್ಮದು. ನಾವು ಯಾವುದೇ ನಮ್ಮ ಸಂಪುಟ ಸಚಿವರಾಗ್ಬೋದು ಅಥವಾ ನಮ್ಮ ಪದಾಧಿಕಾರಿಗಳಾಗ್ಬೋದು, ಯಾರೇ ಆಗ್ಬೋದು, ಯಾರೂ ಕೂಡ ಇದಕ್ಕೆ ಒಂದು ದುರುದ್ದೇಶದಿಂದ ನಾವು ಇಟ್ಕೊಂಡು ಈ ಹೋರಾಟವನ್ನು ಮಾಡ್ತಾ ಇಲ್ಲ. ನಮ್ಮ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಕೊಡಲೇಬೇಕು. ಅದು ನ್ಯಾಯಯುತವಾಗಿರ್ತಕ್ಕಂಥದ್ದು, ನಮ್ಮ ಸಮುದಾಯಕ್ಕೆ ಸೇರಬೇಕಾಗಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೋದು 2 ಜಾತಿಗಳು ಕೂಡ ಕೆಲಸ ಮಾಡುವಂಥ ಹಕ್ಕನ್ನು ಕೊಟ್ಟಿದ್ದಾರೆ, ಅದು ನಮಗೆ ಸಮರ್ಪಕವಾಗಿ ಅರಿಯಲಿ ಅಂತೇಳಿ ಬರಲಿ ಅಂತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇನ್ನು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೊಳಿಸಲು ಸರ್ಕಾರ ವರ್ಗೀಕರಣ ಸಮಿತಿಯನ್ನ ರಚಿಸಿರುವುದು ಸ್ವಾಗತಾರ್ಹ. ಆದರೆ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿದ್ದು, ವಿವಿಧ ಜಾತಿಗಳನ್ನ ಪ್ರತ್ಯೇಕವಾಗಿ ವಿಂಗಡಿಸುವ ಮೂಲಕ ಹೊಲೆಯ ಬಲಗೈ ಜಾತಿಗೆ ಅನ್ಯಾಯ ಮಾಡಲಾಗಿದೆ. ಹೊಲೆಯ ಜಾತಿಗೆ ಸಂಬಂಧಿಸಿದ ಎಲ್ಲ ಉಪವರ್ಗಗಳನ್ನ ಒಗ್ಗೂಡಿಸಿ ಎಬಿಸಿ ವಾರು ವರ್ಗೀಕರಿಸದೆ ವೈಜ್ಞಾನಿಕವಾಗಿ ನಿರ್ದಿಷ್ಟ ವರದಿ ಬರುವವರೆಗೂ ನಾಗಮೋಹನ್ ದಾಸ್ ಅವರ ವರದಿಯನ್ನ ತಡೆಹಿಡಿಯಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ನನ್ನ 8 ತಾಲೂಕುಗಳಿಂದ ಏನು ನಮ್ಮ ಕುಲ ಬಾಂಧವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನನ್ನ ಪದಾಧಿಕಾರಿಗಳಾಗಿರ್ಬೋದು ಅಥವಾ ತಾಲೂಕು ಅಧ್ಯಕ್ಷರಾಗಿರ್ಬೋದು, ತಂಡ ಸಂಬಂಧರಾಗಿರ್ಬೋದು, ಎಲ್ಲ ಹಿರಿಯರು ಏನು ನಕ್ಷತ್ರಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ, ಪತ್ರಕರ್ತ ಮಿತ್ರರಿಗೆ ಮತ್ತು ನನ್ನ ಎಲ್ಲ ಪೊಲೀಸ್ ನಮ್ಮ ರಕ್ಷಣೆಗಾಗಿ ಪೊಲೀಸ್ ನಿಲ್ತಕ್ಕಂಥ ಪೊಲೀಸ್ ಬಂದೋಬಸ್ತ್ ಎಲ್ಲರಿಗೂ ಕೂಡ ನಾನು ಉತ್ಪೂರ್ವಕ ವಂದನೆಗಳು. ಮುಂದಿನ ದಿನ ಯಾವ ರೀತಿ ಉಗ್ರ ಹೋರಾಟ ಮಾಡ್ತೀರಿ? ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟಗಳು ಸರ್ಕಾರಕ್ಕೆ ಯಾವುದೇ ರೀತಿಯಾದ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದಲ್ಲ. ಆದರೆ ಇದು ಒಂದು ವೇಳೆ ನಮಗೆ ಅನ್ಯಾಯ ಆಗಿದ್ದಂಥ ಪಕ್ಷದಲ್ಲಿ ನಾವು ಕಾನೂನುಬದ್ಧವಾಗಿರ್ತಕ್ಕ ನ್ಯಾಯವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೀವಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ರೀತಿಯಾದ ತೊಂದರೆ ಆದರೆ ಕೂಡ ನಾವು ಅದನ್ನು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೀವಿ. ನಮ್ಮ 8 ತಾಲೂಕಿನ ನಮ್ಮ ಕುಲ ಬಾಂಧವರು ಏನಿದ್ದಾರೆ ಅವರು ನಮಗೆ ಸಾಥ್ ಕೊಡ್ತಾರೆ. ನಾವು ಅದನ್ನು ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈಗ ಸಮಾಜ ಕಲ್ಯಾಣದಲ್ಲಿ ಏನು ಅವ್ಯವಹಾರಗಳು ನಡೀತಾ ಇದ್ದಾವೆ ಅದನ್ನು ಕೂಡ ಎಲ್ಲ ಈ ಬೃಹತ್ ಪ್ರತಿಭಟನೆಯಲ್ಲಿ ಸಮುದಾಯದ ನಾರಾಯಣಪ್ಪ, ವೆಂಕಟರೆಡ್ಡಿ, ರಾಮಕೃಷ್ಣ, ತುಳಸಿ ಕೃಷ್ಣ, ವೇಣುಗೋಪಾಲ್, ರಂಗಪ್ಪ ಸೇರಿದಂತೆ ಸಮುದಾಯದ ಸಾವಿರಾರು ಮಂದಿ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success.
Dolphins Group of Educational Institutions, empowering young minds. Admissions open now. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಗಾರ್ಜಿಯಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, ಜೆಇಇ, ಕೆಸಿಇಟಿ ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ
ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ರಾಜ್ಯದಲ್ಲಿ ಕಾಂಗ್ರೆಸ್ನವರು ಸರ್ಕಾರ ನಡೆಸುತ್ತಿದ್ದು ಅವರಿಗೆ ಆಡಳಿತದ ಅನುಭವ ಇಲ್ಲ. ಒಗ್ಗಟ್ಟಿಲ್ಲದೆ ಇವರ ಕುರ್ಚಿ ಕಾಳಗದಿಂದ ಯಾವುದೇ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತಿಲ್ಲ. ರಾಜ್ಯದಲ್ಲಿ ರೈತರು ಉಳಿಯಬೇಕು ಎಂದರೆ ಇಂತಹ ಸರ್ಕಾರಗಳು ಹೋಗಬೇಕು ಎಂದು JDS ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ JK ಕೃಷ್ಣಾರೆಡ್ಡಿ ಹೇಳಿದರು. ಜನರ ಜೋಪಿಗೆ ಕೈ ಹಾಕಿ ಇವತ್ತು ಸುಲಿಗೆ ಮಾಡ್ತಾ ಇದ್ದಾರೆ ಈ ಸರ್ಕಾರ ಸುಲಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಸರ್ಕಾರಗಳು ಇರಬಾರ್ದು. ನಿಮ್ಗೆ ಆಡಳಿತ ಮಾಡುವಂತ ಅನುಭವ ಇಲ್ಲ, ಇವತ್ತು ಒಗ್ಗಟ್ಟಿಲ್ಲ. ಇಲ್ಲಿ ಕುರ್ಚಿ ಕಾಳಗದಲ್ಲಿ ಕಳೆದ 3 ವರ್ಷಗಳಿಂದ ಕುರ್ಚಿ ಕಾಳಗದಿಂದ ಇವತ್ತು ಜನರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಒಂದ್ ಕಡೆ ಅಭಿವೃದ್ಧಿ ಇಲ್ಲ. ಗೌರಿಬಿದನೂರು ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ತಾಲೂಕು JDS ಘಟಕದ ವತಿಯಿಂದ ಮಂಗಳವಾರದಂದು ಆಯೋಜಿಸಲಾಗಿದ್ದ ವಿಶೇಷ ಸಮಗ್ರ ಪರಿಷ್ಕರಣೆಯ BLA 2 ಕಾರ್ಯಾಗಾರವನ್ನು ಉದ್ದೇಶಿಸಿ JDS ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ JK ಕೃಷ್ಣಾರೆಡ್ಡಿ ಮಾತನಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು ಹಾಗೂ ಯಾವುದೇ ಅರ್ಹ ವ್ಯಕ್ತಿಯು ಹೊರತುಪಡಿಸಬಾರದು. ಈ ಹಿನ್ನೆಲೆಯಲ್ಲಿ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸಿ ಹೊಸ ಮತದಾರರ ನೋಂದಣಿ, ಹೆಸರು ತಿದ್ದುಪಡಿ ಮತ್ತು ವರ್ಗಾವಣೆ ಕಾರ್ಯಗಳನ್ನು ಜಾಗೃತಿಯಿಂದ ಕೈಗೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎತ್ತಿನಹೊಳೆ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದಾಗ 12,500 ಕೋಟಿ, ಇವತ್ತು ಅದು 30,000 ಕೋಟಿಯಾಗಿದೆ. ಆದರೆ ನೀರು ಮಾತ್ರ ನಮಗೆ ಬಂದಿಲ್ಲ. ಈ ಸರ್ಕಾರ ರಚನೆಯಾಗಿ 35 ತಿಂಗಳಾಗಿದೆ. ಆದರೆ ಹೆಣ್ಣು ಮಕ್ಕಳಿಗೆ 25 ತಿಂಗಳ ಹಣ ಬಂದಿದೆ, ಇನ್ನು ಉಳಿದ 10 ತಿಂಗಳ ಹಣ ಬಂದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರ ಜೋಪಿಗೆ ಕೈ ಹಾಕಿ ಇವತ್ತು ಸುಲಿಗೆ ಮಾಡ್ತಾ ಇದ್ದಾರೆ ಈ ಸರ್ಕಾರ ಸುಲಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಸರ್ಕಾರಗಳು ಇರಬಾರ್ದು. ನಿಮ್ಗೆ ಆಡಳಿತ ಮಾಡುವಂತ ಅನುಭವ ಇಲ್ಲ, ಇವತ್ತು ಒಗ್ಗಟ್ಟಿಲ್ಲ. ಇಲ್ಲಿ ಕುರ್ಚಿ ಕಾಳಗದಲ್ಲಿ ಕಳೆದ 3 ವರ್ಷಗಳಿಂದ ಕುರ್ಚಿ ಕಾಳಗದಿಂದ ಇವತ್ತು ಜನರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಒಂದ್ ಕಡೆ ಅಭಿವೃದ್ಧಿ ಇಲ್ಲ. ನೀರಾವರಿ ಯೋಜನೆಗಳಿಗೆ ಇವತ್ತು ಅದು ಕಟ್ಟಾಗಿದೆ. ಎಲ್ಲೂ ನೀರಾವರಿ ಯೋಜನೆಗಳು, ಉದಾಹರಣೆಗೆ ನಮ್ಮ ಭಾಗಕ್ಕೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಕಾಸ್ಟ್ ಪ್ರಾರಂಭ ಆಗಿದೆ. ಎಲ್ಲಿಗೆ ಎಷ್ಟಕ್ಕೆ 12,500 ಕೋಟಿ ಎಲ್ಲಿ ಶಂಕುಸ್ಥಾಪನೆ ಮಾಡಿದ್ದು? ಚಿಕ್ಕಬಳ್ಳಾಪುರದಲ್ಲಿ. ನಾನು ಕೂಡ ಅವತ್ತು ಶಾಸಕನಾಗಿದ್ದೆ, ಆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಇದ್ದೆ. 12,500 ಕೋಟಿ ಎತ್ತಿನ ಹೊಳೆ ಪ್ರಾಜೆಕ್ಟ್ ಕಾಸ್ಟ್. ಏನ್ ಹೇಳಿದ್ರು ಅವತ್ತು? ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು. 14ರಲ್ಲಿ ಶಂಕುಸ್ಥಾಪನೆ ಆಗಿದ್ದು, 17ಕ್ಕೆ ಎತ್ತಿನ ಹೊಳೆ ನೀರು ಯೋಜನೆಯನ್ನ ನಿಮ್ಗೆ ಹರಿಸ್ತೀವಿ. ಎಲ್ಲಿ? ಥೈಲ್ಯಾಂಡ್, ನಮಗೆ ಮುಳುಬಾಗಿಲು, KGF, ಥೈಲ್ಯಾಂಡ್ ನೀರು ಬರುತ್ತೆ ಅಂತ ಹೇಳಿದ್ರು. ಇಲ್ಲಿಂದ ಸಕಲೇಶ್ಪುರದಿಂದ. ಆವತ್ತು ಕಾಸ್ಟ್ ಎಷ್ಟು? 12,500 ಕೋಟಿ. ಆದ್ರೆ ಇವತ್ತು ಕಾಸ್ಟ್ ಎಷ್ಟು?
ಇವತ್ತು ಎತ್ತಿನ ಹೊಳೆ ಯೋಜನೆ ಪ್ರಾಜೆಕ್ಟ್ ಕಾಸ್ಟ್ 30,000 ಕೋಟಿ 30,000 ಕೋಟಿ ಆಗಿದೆ ಈಗ. ಆದ್ರೆ ನೀರು ಮಾತ್ರ ನಮಗ್ ಬಂದಿಲ್ಲ. ಇವಾಗ ಕೊಳಚೆ ನೀರು ಬಿಡ್ತಾ ಇದ್ದಾರೆ, HN ವ್ಯಾಲ್ಯೂ ಮತ್ತು ಆ ಕಡೆ ನಮ್ಗೆಲ್ಲ KC ವ್ಯಾಲ್ಯೂ ನೀರು ಬರ್ತಾ ಇದೆ. ಈಗ ಇತ್ತೀಚೆಗೆ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. 3ನೇ ಹಂತದ ಶುದ್ಧೀಕರಣ ಆಗ್ಬೇಕು ಅಂತ ಹೇಳಿ 3ನೇ ಹಂತದ ಶುದ್ಧೀಕರಣ ಆಗ್ಬೇಕು. ಆದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ 2ನೇ ಹಂತದ ಶುದ್ಧೀಕರಣ ಸಾಕು ಅಂತ. ಆದ್ರೆ ಇವತ್ತು ನಾವು 2ನೇ ಶುದ್ಧೀಕರಣ ಹಂತದನ್ನ ಇವತ್ತು ನೀರು ನಾವೇನ್ ಬಳಸ್ತಾ ಇದೀವಿ, ಇವತ್ತು ನಾವು ಬೆಳೀತಕ್ಕಂತ ತರಕಾರಿಗಳ ಮೇಲೆ ಅಂದ್ರೆ ಕ್ವಾಲಿಟಿ ಬರ್ತಾ ಇಲ್ಲ ಮತ್ತು ಅದರ ರೋಗಗಳು ಬರ್ತಾ ಇದೆ, ಅದು ತಿಂದವ್ರಿಗೆ ಆರೋಗ್ಯ ಕೆಡ್ತಾ ಇದೆ, ಇವೆಲ್ಲ ಕೂಡ ಸಮಸ್ಯೆ ಆಗ್ತಾ ಇದೆ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ, ಎಂಎಲ್ಎ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ನಾವು ಗೆಲ್ಲಬೇಕಾದರೆ ಸಮಗ್ರ ಪರಿಷ್ಕರಣೆಗೆ ಆದ್ಯತೆ ನೀಡಬೇಕು ಎಂದರು. ಯಾರು ನಮ್ಮ BLOಗಳು ಬರ್ತಾರೆ, ಅವ್ರ ಜೊತೆ ನಾವು ನಿಂತ್ಕೊಂಡು ಹೋದಾಗ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಡ್ಪಿ ಎಲ್ಲಾದ್ರಲ್ಲೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ನನಗೂ ನಿಜವಾಗ್ಲೂ ಈಗ ಅನಿಸ್ತು. ಆದ್ರಿಂದ ನೀವು 262 ಜನ ಏನಿದ್ದೀರಾ, MLA ಗೆಲ್ಲೇಬೇಕು ಅಂತ ನಮ್ಮ ಉದ್ದೇಶ ತಗೊಬೇಕು. ಗ್ರಾಮ ಪಂಚಾಯತಿ ನಾವು ಹಿಡಿಲೇಬೇಕು ಅಂತ ಮುನಿಸ್ಬರ್ಬೇಕು. ತಾಲೂಕ್ ಪಂಚಾಯತಿ, ಜಡ್ಪಿ, ನಗರಸಭೆ ಯಾವುದೇ ಬರಲಿ ಎಲ್ಲಾ ಚುನಾವಣೆಗಳು ನಾವು ಮೇಲ್ಗೈ ಸಾಧಿಸಬೇಕಂದ್ರೆ ಇವತ್ತೇನಿದೆ, ಇದೇ ಏಪ್ರಿಲ್ 15, ಮೇ 15 ಮುಗ್ದೋಗುತ್ತೆ. ಇಷ್ಟು ಒಳಗೆ ನೀವೆಲ್ಲಾ ಕಡೆ ನಮ್ದು ಚಾಲ ಹಾಕೊಂಡು ನಾವು ಹೋದಾಗ JDS ಪಕ್ಷದವ್ರು ನಮ್ಮ ಮನೆಗೆ ಬಂದಿರೋ ಪ್ರಚಾರ ಆಗ್ತದೆ. ಮತ್ತೆ BLOಗಳು ಹೇಳ್ತಾರೆ, ಎಲ್ಲ ನಾವು ಹೋದಾಗ ಅಫಿಷಿಯಲ್ ಹೇಳ್ತಾರೆ, JDS ನವ್ರು ಎಲ್ಲ ಊರಿಗೆ ಬಂದಿದ್ರಪ್ಪ, ಒಂದು ಸಲ ಮಿಸ್ಟೇಕ್ ಆಗದೆ ಬಂದಿದ್ರು, ಪಾರ್ಟಿ ಕಟ್ಟೋದು ಅದು ಅಂತ ಎಲ್ಲರೂ ಹೇಳ್ತಾರೆ. JDS ಕಾರ್ಯಕರ್ತರು, ಮುಖಂಡರು ಯಾರೇ ಆಗ್ಲಿ ಪಾರ್ಟಿಗೆ ನಿಷ್ಠೆ ಅಂತ ಒಂದು ಹೆಸರಿದೆ ಕರ್ನಾಟಕದಲ್ಲಿ, ಅದರಲ್ಲಿ ಅನುಮಾನ ಏನೂ ಇಲ್ಲ. ಜೆಡಿಎಸ್ ಮುಖಂಡ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ, ನಾನು ಪಕ್ಷದ ಕಾರ್ಯಕರ್ತನೆ, ನೀವು ಪಕ್ಷದ ಕಾರ್ಯಕರ್ತರೆ, ಅಧಿಕಾರವಿರಲಿ ಬಿಡಲಿ, ನಾನು ನಿಮ್ಮ ವಿಶ್ವಾಸದಲ್ಲಿ ಇರುತ್ತೇನೆ. ಇದು ರೈತರ ಹಾಗೂ ಬಡವರ ಪಕ್ಷವಾಗಿದೆ. ತಾಲೂಕಿನಲ್ಲಿ ಪಕ್ಷದ ಎಲ್ಲರೂ ಸಮಗ್ರ ಪರಿಷ್ಕರಣೆಯ ಕಡೆ ಗಮನ ಹರಿಸಿ ಪಕ್ಷ ಅಧಿಕಾರಕ್ಕೆ ಬರುವಂತೆ ಕೆಲಸ ಮಾಡಬೇಕಾಗಿದೆ. ಯಾವುದೇ ಅಡೆತಡೆಗಳಿಗೆ ಹಿಮ್ಮೆಟ್ಟದೆ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಹೇಳಿದ್ದಾರೆ. ಈ JDS ಪಕ್ಷ ಯಾಕಿರಬೇಕು ಅಂದ್ರೆ ರೈತರಿಗಾಗಿ ನಾವು ಇಷ್ಟು ದಿನದಿಂದ ಬರುವ ದಿನಗಳಲ್ಲಿ ಎಲ್ಲ ನೋಡಿದ್ದೀವಿ. ಇವಾಗಲೇ ರಾಜ್ಯಾದ್ಯಂತ ಮಾತಾಡ್ತಾವೆ, ಬಂದ್ರೆ JDS ಬರ್ಬೇಕಾ, ಬಂದ್ರೇನೆ ರೈತ ಉಳಿಯೋದು. ಯಾಕಂದ್ರೆ ಎಲ್ಲ ವಿಧವಾಗಿ ಕೂಡ ಈಗ ಒಂದು ಟ್ರಾನ್ಸ್ಫಾರ್ಮರ್ ಆಗ್ಬೇಕಾದ್ರೆ 3,30,000 ಬೇಕು, 30,000 ರೂಪಾಯಿ. ರೈತರು ಇವಾಗ ಸೊಸೈಟಿ ಕಟ್ಟಕ್ ಆಗ್ತಾ ಇಲ್ಲ. ಬಡ್ಡಿ ಮನ್ನಾ ಮಾಡಿದ್ದು ಕುಮಾರಣ್ಣವರು. NDA ಸರ್ಕಾರ ಇದ್ದಾಗ ಸೈಕಲ್ ಕೊಟ್ಟಿದ್ದಾಗ್ಬೋದು, ಭಾಗ್ಯಲಕ್ಷ್ಮಿ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮಗಳು ಕೊಟ್ಟಿರೋದು. ಇವ್ರು ಯಾವ ಕಾರ್ಯಕ್ರಮಗಳು ಕೊಟ್ಟಿಲ್ಲ, ಅದು ಎಲ್ರಿಗೂ ಅರ್ಥವಾಗಿದೆ. ಮತ್ತೊಮ್ಮೆ ಈ ಒಂದು ಶ್ರೀರಾಮನವಮಿ ಮಧ್ಯೆ ಹಬ್ಬ ಇಟ್ಕೊಂಡು ಈ ಬಿಸಿಲಲ್ಲಿ ನೀವು ಏನೇ ಕೆಲಸಗಳಿದ್ರು ಕೂಡ ಇಷ್ಟೊಂದು ನಿಷ್ಠೆ, ಪಕ್ಷಕ್ಕೆ ನಿಷ್ಠೆಯಾಗಿ ಬಂದಿರತಕ್ಕಂಥ ನಮ್ಮೆಲ್ಲ ಮುಖಂಡರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಅದು ಏನೇ ಆಗಿದೆ ಅಧಿಕಾರ ಇರಲಿ ಬಿಡಲಿ, ಇವತ್ತು ಕೂಡ ಅಷ್ಟೇ ವಿಶ್ವಾಸವಾಗಿ ನೀವು ಇಷ್ಟೆಲ್ಲ ಗೊಂದಲಗಳಿದ್ರು ತಾಲೂಕಲ್ಲಿ ನನಗೆ ಗೊತ್ತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೋಷನ್ ಅಬ್ಬಾಸ್, ರಾಜ್ಯ ವಕ್ತಾರ ದೇವರಾಜ್, ತಾಲೂಕು ಅಧ್ಯಕ್ಷ ಸಿ ಮಂಜುನಾಥ ರೆಡ್ಡಿ, ಮುಖಂಡರಾದ ವಕೀಲ ನರಸಿಂಹಮೂರ್ತಿ, ಶ್ರೀನಿವಾಸ ರೆಡ್ಡಿ, HB ನಟರಾಜ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಧಾರವಾಡ ಜಿಲ್ಲೆಯ ವ್ಯಕ್ತಿಯೋರ್ವರು ಚಿಕ್ಕಬಳ್ಳಾಪುರದಲ್ಲಿ ಪತ್ರ ಬರೆದಿಟ್ಟು ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ. ಕೌಟುಂಬಿಕ ಕಲಹ ಮತ್ತು ಸಾಲದ ಭಾರದಿಂದ ಬೇಸತ್ತು ಈ ದುರ್ಮರಣಕ್ಕೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದೆ. ಈ ಕುರಿತು ಒಂದು ವರದಿ. ಧಾರವಾಡ ಜಿಲ್ಲೆಯ ಯಾಡವಾಡ ಗ್ರಾಮದ 41 ವರ್ಷದ ಸಂಗಪ್ಪ ಕುರಗುಂದ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಕಾಳು ಮಾತ್ರೆ ನುಂಗಿ ಸಾವಿಗೆ ಶರಣಾಗಿರುವ ಘಟನೆ ನಡೆದಿದೆ. ಘಟನಾ ಸ್ಥಳದಲ್ಲಿ ಮೃತನ ಜೇಬಿನಲ್ಲಿ ಪತ್ರವೊಂದು ಪತ್ತೆಯಾಗಿದ್ದು, ಕುಟುಂಬ ಕಲಹ ಮತ್ತು ಸಾಲದ ಸಮಸ್ಯೆಗಳನ್ನು ಉಲ್ಲೇಖಿಸಿರುವುದಾಗಿ ತಿಳಿದು ಬಂದಿದೆ. ಮೃತ ಸಂಗಪ್ಪ ಅವರು ಕೆಲ ದಿನಗಳ ಹಿಂದೆ ಮಾನಸಿಕ ಒತ್ತಡದಲ್ಲಿ ಇದ್ದರು ಎನ್ನಲಾಗಿದ್ದು, ಈ ಹಿನ್ನೆಲೆ 4-5 ದಿನಗಳ ಹಿಂದೆಯೇ ಸಾವಿಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳೀಯರು ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ ನಂತರ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಅಧಿಕಾರಿಗಳಿಂದ ಅಗತ್ಯ ಮಾಹಿತಿ ಸಂಗ್ರಹಿಸಲಾಯಿತು. ಇನ್ನು ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ.
ನಮಸ್ಕಾರ. ಇವತ್ತು ಮಾರ್ನಿಂಗ್ ನಮಗೆ ನಂದಿ ಕ್ರಾಸ್ ಈ ಕೃಷ್ಣ ಕನ್ವೆನ್ಷನ್ ಹಾಲ್ ಹತ್ರ ಒಂದು ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ. ಇದು ಈ ಡೆಡ್ ಬಾಡಿ 3-4 ದಿನ ಹಳೆದು ಇರಬೇಕು. ಪ್ರೈಮ್ ಆಫೀಸ್ ಈ ಥರ ಕಾಣಿಸ್ತಾ ಇದೆ. ಮತ್ತು ಇವರಿಗೆ ನಾವು ಐಡೆಂಟಿಫೈ ಕೂಡ ಮಾಡಿದ್ದೀವಿ. ಈಗ ಇವರ ಹೆಸರು ಸಂಗಪ್ಪ, ಧಾರವಾಡದವರು. ಯಾವುದು ಏನು ಫ್ಯಾಮಿಲಿ ಡಿಸ್ಪ್ಯೂಟ್ ವಗೇರೆ ಮಾಡ್ತಾ ಇದೆ. ಈ ಕಾರಣ ಬಗ್ಗೆ ನ್ಯೂಸ್ಗಳಲ್ಲಿ ಪಾಯ್ಸನ್ ವಗೇರೆ ತಗೊಳ್ತಿದ್ದಾರೆ. ಅವ್ರ ಹತ್ರ ನಮಗೆ ಡೆತ್ ನೋಟ್ ವಗೇರೆ ಕೂಡ ಸಿಕ್ಕಿದೆ. ಅದನ್ನು ಕೂಡ ವೆರಿಫೈ ಮಾಡ್ತಾ ಇದ್ದೀವಿ. ಬೇರೆ ನಮ್ಮ ಆಫೀಸರ್ಸ್ ಬಂದು ಎಲ್ಲ ಎವಿಡೆನ್ಸಸ್ ವಗೇರೆ ಕಲೆಕ್ಟ್ ಮಾಡಿ ಬೇರೆ ಯಾವುದು ಎಂಗಲ್ಲಿದೆ ಅದು ಕೂಡ ವೆರಿಫೈ ಮಾಡ್ತೀವಿ. ಡೆತ್ ನೋಟ್ ಅದು ವೆರಿಫೈ ಮಾಡಬೇಕು. ನಮಗೆ ಸಿಕ್ಕಿದೆ ಅವ್ರ ಪಾಕೆಟಲ್ಲಿ. ಏನಾದರೂ ಮೆನ್ಷನ್ ಮಾಡ್ತಾ ಇದ್ದಾರೆ ಅವರು ಏನು ಫ್ಯಾಮಿಲಿ ಡಿಸ್ಪ್ಯೂಟ್ ವಗೇರೆ ಮಾಡ್ತಾ ಇತ್ತು ಮತ್ತು ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ, ಅವರು ಮೋಸ ಮಾಡಿದ್ದಾರೆ, ಇದು 2 ಪಾಯಿಂಟ್ಸ್ ಏನು ಮೆನ್ಷನ್ ಮಾಡಿದ್ದಾರೆ. ಈ ಥರ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಕೂಡ ವೆರಿಫೈ ಮಾಡ್ತೀವಿ. ಧಾರವಾಡದಿಂದ ಇಲ್ಲಿಗೆ ಏನಕ್ಕೆ ಮೇ ಬಿ ಬಹುಶಃ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ವೆರಿಫೈ ಮಾಡಬೇಕು. ಫ್ಯಾಮಿಲಿ ಮೆಂಬರ್ ಜೊತೆಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀವಿ. ಸರ್, ಫಿನಾನ್ಷಿಯಲ್ ಸಮಸ್ಯೆ ಅಂದರೆ ಔಟ್ಸೈಡಾ ಅಥವಾ ಫ್ಯಾಮಿಲಿ? ಫೈನಾನ್ಷಿಯಲ್ ಸಮಸ್ಯೆ ಅದು ಕೂಡ ಯಾರ್ದು ಹೆಸರು ಬರೆದಿದ್ದಾರೆ ಈಗ ಜಸ್ಟ್ ಈಗ ಸಿಕ್ಕಿದೆ. ಅದು ಎಲ್ಲ ವೆರಿಫೈ ಮಾಡಬೇಕು. ನಾವು ಫ್ಯಾಮಿಲಿ ಮೆಂಬರ್ ಜೊತೆ ಕೂಡ ನಾವು ಮಾತಾಡಿಕೊಂಡು ಕೇಳ್ತೀವಿ ಯಾರ್ದು ಹೆಸರು ಏನಿದೆಯಾ, ಯಾರ ವಿಚಾರ ಬಗ್ಗೆ ಇವರು ಬರೆದಿದ್ದಾರೆ, ಅದೆಲ್ಲ ಐಡೆಂಟಿಫೈ ಮಾಡಿಕೊಂಡು ಮುಂದೆ ಕ್ರಮ ತಗೊಳ್ಳೋಕ್ಕೆ ಆಗುತ್ತೆ. ಒಟ್ನಲ್ಲಿ ಕೌಟುಂಬಿಕ ಕಲಹ ಮತ್ತು ಸಾಲದ ಒತ್ತಡ ಮತ್ತೊಂದು ಜೀವವನ್ನ ಕಸಿದುಕೊಂಡಿದ್ದು ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ. ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ ಎಸ್ಕೆ ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು. ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರಿಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 79967777777.
ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861 892299 9845344934. Another number 8884950022. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492 9986734492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮಂಚೇನಹಳ್ಳಿ ತಾಲೂಕಿನ ಕಂದಾಯ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಜಿ ಪ್ರಭು ಭೇಟಿ ನೀಡಿ ಕಂದಾಯ ದಾಖಲೆಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ನಂತರ ಹಕ್ಕುಪತ್ರ ವಿತರಣೆಗೆ ಅತಿ ಶೀಘ್ರದಲ್ಲಿ ಅಳತೆ ಮಾಡುವ ಭರವಸೆ ನೀಡಿ ಪರಿಶೀಲಿಸಿದರು. ಆಮೇಲೆ ಸರ್ ಮಶಾಣ ಕೊಡೋ ಜಾಗ ದಯವಿಟ್ಟು ಒಳ್ಳೆ ಭೂಮಿ ಕೊಡಿ ಸರ್. ಕಲ್ಲು ಮಣ್ಣಿರೋ ಅಂತ ಜಾಗದಲ್ಲಿ ಕುಣಿ ಹೊಡೆಯೋಕ್ಕಾಗಲ್ಲ. ಇಲ್ಲ ಈಗ ಇಡೀ ಜಿಲ್ಲೆಯ
ಎಲ್ಲ ಸರ್ಕಾರಿ ನಂಬರ್ಗಳು ಎಷ್ಟು ಮಂಜೂರಾಗಿದ್ದಾವೆ, ಎಷ್ಟು ನಮ್ಮ ಪೊಸಿಷನ್ಲಿದ್ದಾವೆ ಅನ್ನೋದನ್ನು ಅಸೆಸ್ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾವ್ಯಾವ ಗ್ರಾಮ, ಈ ಕಂದಾಯ ಗ್ರಾಮ ಮಂಚೇನಹಳ್ಳಿ ಪಟ್ಟಣದ ತಾಲೂಕು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಜಿ ಪ್ರಭು ದಿಢೀರ್ ಭೇಟಿ ನೀಡಿದ್ದರು. ಆಸ್ಪತ್ರೆ ವೀಕ್ಷಿಸಿ ತದನಂತರ ಗಿಡಗಾನಹಳ್ಳಿ ಕಂದಾಯ ಗ್ರಾಮಕ್ಕೆ ಭೇಟಿ ನೀಡಿ ಕಂದಾಯ ದಾಖಲೆಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ನಂತರ ಹಕ್ಕುಪತ್ರ ವಿತರಣೆಗೆ ಅತಿ ಶೀಘ್ರದಲ್ಲಿ ಅಳತೆ ಮಾಡುವ ಭರವಸೆ ನೀಡಿ ಗ್ರಾಮಸ್ಥರು ಸಹಕರಿಸಬೇಕಾಗಿ ಮನವಿ ಮಾಡಿದರು. ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿ, ಮಂಚೇನಹಳ್ಳಿ ತಾಲೂಕು ವ್ಯಾಪ್ತಿ ಒಂದರಲ್ಲಿ ಯಾವುದೇ ದಾಖಲೆ ಇಲ್ಲದೆ 3,000 ಬಡ ಕುಟುಂಬಗಳು ಮನೆ ನಿರ್ಮಿಸಿರುವ ಬಗ್ಗೆ ತಾಲೂಕು ಆಡಳಿತ ವರದಿ ನೀಡಿದ್ದು, ದಾಖಲೆ ಪರಿಶೀಲಿಸಿ ಎಲ್ಲರಿಗೂ ಹಕ್ಕುಪತ್ರ ನೀಡುವ ವ್ಯವಸ್ಥೆ ಮಾಡುತ್ತೇವೆ. ಅದೇ ರೀತಿಯಲ್ಲಿ 100 ವರ್ಷದ ಹಿಂದಿನ ಭೂಮಿ ಮಂಜೂರಾತಿ ದಾಖಲೆ ಕೈನಲ್ಲಿ ಹಿಡಿದುಕೊಂಡು ಜಮೀನು ಖಾತೆಗಾಗಿ ಅರ್ಜಿ ಸಲ್ಲಿಸುತ್ತಿರುವ ಅರ್ಜಿದಾರರ ದಾಖಲೆಗಳನ್ನು ಪರಿಶೀಲಿಸಿ ಗಣಕೀಕೃತಗೊಳಿಸುವ ವ್ಯವಸ್ಥೆ ಜಾರಿಗೆ ತರಲು ವಿಶೇಷ ತಂಡ ರಚಿಸಿದ್ದೇವೆ. ಮಂಚೇನಹಳ್ಳಿ ತಾಲೂಕಿನ ಎಲ್ಲರ ಭೂ ದಾಖಲೆಗಳು ಗಣಕೀಕೃತಗೊಳಿಸುತ್ತೇವೆ. ಕಾಲಮಿತಿ ಒಳಗಡೆ ಖಾತೆ ಮಾಡಿಕೊಡುವ ವಿಚಾರದ ಬಗ್ಗೆ ಸೇರಿದಂತೆ ಮಂಚೇನಹಳ್ಳಿ ವ್ಯಾಪ್ತಿಯಲ್ಲಿ ಎಲ್ಲರ ಮನೆಗಳಿಗೂ ಹಕ್ಕು ದಾಖಲೆ ಸಲ್ಲಿಸಿ ಈ ಸ್ವತ್ತು ನೀಡುವ ಕಾರ್ಯ, ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತದೆ ಎಂದರು. ಕಂದಾಯ ಆಡಳಿತ, ತಹಸೀಲ್ದಾರ್ ಅವರು ಆಗಲಿ ಅಥವಾ ನಮ್ಮ ಎಲ್ಲ ಸರ್ಕಲ್ಗಳ ವಿಲೇಜ್ ಅಕೌಂಟೆಂಟ್ಸ್ ಏನು ಹೊಸದಾಗಿ ರಿಕ್ರೂಟ್ ಆಗಿದ್ದಾರೆ, ಹೊಸ ತಾಲೂಕು ಕಚೇರಿ ಮಾಡಿದ್ದೀವಿ. ಇವರೆಲ್ಲರ ಒಂದು ಪರಿಶ್ರಮದಿಂದ ಕಳೆದ ನಮ್ಮ ಏನು ಹೊಸ ಕಂದಾಯ ಗ್ರಾಮ 2.0 ಅಂತೇಳಿ ಸುಮಾರು 3,000 ದಾಖಲೆ ರಹಿತ ಮನೆಗಳನ್ನು ನಾವು ಮಂಚೇನಹಳ್ಳಿನಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಗುರುತಿಸಿದ್ದೀವಿ. ಇವತ್ತು ನಾನು ಕೂಡ ಒಂದು ಜನವಸತಿ ಪ್ರದೇಶ ಸುಮಾರು 65 ಮನೆಗಳು ಇರುವಂತ ನಮ್ಮ ಮಂಚೇನಹಳ್ಳಿ ಅದಕ್ಕೆ ಹೊಂದಿಕೊಂಡಿರುವಂತ ಒಂದು ಜನವಸತಿ ಪ್ರದೇಶಕ್ಕೆ ನಾನು ಕೂಡ ಭೇಟಿ ಮಾಡಿದ್ದೆ. ಅಲ್ಲಿನ ನಾಗರಿಕರಿಗೂ ಚರ್ಚೆ ಮಾಡಿದೆ. ಕೆಲವರು 800 ಚದರಡಿನಲ್ಲಿ, 1000 ಚದರಡಿನಲ್ಲಿ, 1500, 2000 ಚದರಡಿನಲ್ಲಿ, ಹಿಂಗೆ ವಿವಿಧ ವಿಸ್ತೀರ್ಣಗಳಲ್ಲಿ ಮನೆಗಳನ್ನ ಕಟ್ಟಿಕೊಂಡು 20 ವರ್ಷ, 30 ವರ್ಷ, 40 ವರ್ಷದಿಂದ ಯಾವುದೇ ದಾಖಲೆ ರಹಿತವಾಗಿ ವಾಸ ಇದ್ದಾರೆ. ಸೊ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ಜಿಲ್ಲೆಯಲ್ಲಿ ಸುಮಾರು ಈಗ ನಮಗೆ ಹೊಸ 1350 ಉಪಗ್ರಾಮಗಳನ್ನ ನಮಗೆ ಉಪಗ್ರಾಮಗಳಿರೋದು ಕಂಡು ಬಂದಿದೆ. ಮೂಲ ಗ್ರಾಮಗಳಿಗೆ ಹೊಂದ್ಕೊಂಡಿರುವಂತ 1350 ಅಷ್ಟು ಉಪಗ್ರಾಮಗಳಿರೋದು ನಮಗೆ ಕಂಡು ಬಂದಿದೆ. ಅದರ ಜೊತೆಗೆ ಆ ಉಪಗ್ರಾಮಗಳಲ್ಲಿ ಸುಮಾರು 70 ರಿಂದ 80 ಸಾವಿರ ಮನೆಗಳು ಅನಧಿಕೃತವಾಗಿ ಇರೋವಂಥದ್ದು ನಮಗೆ ಕಂಡು ಬಂದಿದೆ. ಅದು ಸರ್ಕಾರಿ ಜಮೀನಿನಲ್ಲಿ ಇದಾವೆ, ಖಾಸಗಿ ಜಮೀನಿನಲ್ಲೂ ಇದಾವೆ. ಸೊ ಈ ಎಲ್ಲಾ ಕೆಲಸಗಳಿಗೆ ಈಗಾಗಲೇ ದಾಖಲೆಗಳನ್ನ ಸಂಗ್ರಹ ಮಾಡುವಂಥದ್ದು, ಪಟ್ಟಿಗಳನ್ನ ಮಾಡುವಂಥದ್ದು, ಅದನ್ನ ತಂತ್ರಾಂಶದಲ್ಲಿ ಅಳವಡಿಸುವಂಥದ್ದು, ಈ ಕಚೇರಿ ಕೆಲಸ ಎಲ್ಲ ಮುಗಿಸಿದೀವಿ. ವಿದ್ಯುಕ್ತವಾಗಿ ತಾಲೂಕುವಾರು ಅಳತೆ ಕಾರ್ಯವನ್ನು ಈಗ ಪ್ರಾರಂಭ ಮಾಡೋರಿದ್ವಿ. ಅಳತೆ ಕಾರ್ಯ ಪ್ರಾರಂಭ ಮಾಡೋ ಹಿನ್ನೆಲೆಯಲ್ಲಿ ನಾನು ಮಂಚೇನಹಳ್ಳಿಗೆ ಭೇಟಿ ಕೊಟ್ಟು ಏನಾಗ್ತಾ ಇದೆ ಏನು ಅನ್ನೋದನ್ನ ನೋಡಿದ್ದು ಒಂದು ಭಾಗ. ಸೊ ಈಗಾಗಲೇ ನಾನು ಹೇಳಿದಂತೆ ನಾಗರಿಕರು ಸಹಕರಿಸಬೇಕು. ಅವರಲ್ಲಿ ಏನ್ ಲಭ್ಯ ದಾಖಲೆಗಳಿದಾವೆ ಆ ಎಲ್ಲಾ ದಾಖಲೆಗಳನ್ನ ನಮ್ಮ ಸರ್ವೆ ತಂಡ ಬರುತ್ತೆ, ಹಿಯರಿಂಗ್ ಮಾಡಬೇಕಾಗುತ್ತೆ. ನಾವು ನೋಟಿಫಿಕೇಶನ್ ಮಾಡಕ್ ಮುಂಚೆ ಗ್ರಾಮ ಪಂಚಾಯತಿ ವಾರು, ಗ್ರಾಮವಾರು ಒಂದು ಸಭೆನೂ ಕೂಡ ಮಾಡ್ತೀವಿ. ಅವರ ದಾಖಲೆಗಳನ್ನೆಲ್ಲ ಕ್ರೋಢೀಕರಿಸಿ ಒಂದು ಆದೇಶವನ್ನು ಹೊರಡಿಸ್ಬೇಕಾಗುತ್ತೆ. ಇವೆಲ್ಲವನ್ನು ಮಾಡಿ ಹಂತ ಹಂತವಾಗಿ ಮಾಡ್ತೀವಿ. ಇಡೀ ರಾಜ್ಯದಲ್ಲೇ ಮಾದರಿ ಕೆಲಸ ನಮ್ಮ ಜಿಲ್ಲೆನಲ್ಲಿ ಇಡೀ ಕಂದಾಯ ಆಡಳಿತ ಎಲ್ಲರೂ ಕೂಡ ಇದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಸರ್ವೆ ಆಡಳಿತ, ನಮ್ಮ ಎಲ್ಲ ಸರ್ವೇಯರ್ಸು, DDLR ಅವರು ಎಲ್ಲ ನಾವು ಇವತ್ತು ಬಂದಿದ್ದೀನಿ, ಜೊತೆಗೆ ಅವರು ಕೂಡ ಬಂದಿದ್ದಾರೆ, AC ಅವರು ಬಂದಿದ್ದಾರೆ. ಎಲ್ಲ ನೋಡ್ಲಾಗಿ ಇದೊಂದು ಒಳ್ಳೆ ಐತಿಹಾಸಿಕ ಕೆಲಸ ಆಗುತ್ತೆ. ಈ ಸಂದರ್ಭದಲ್ಲಿ ಉಪವಿಭಾಗೀಯ ಅಧಿಕಾರಿ DH ಅಶ್ವಿನ್, ತಹಶೀಲ್ದಾರ್ ಪೂರ್ಣಿಮಾ ಮತ್ತು ತಾಲೂಕು ಎಲ್ಲಾ ಕಂದಾಯ ಅಧಿಕಾರಿಗಳು ಹಾಜರಿದ್ದರು. ನಾಜೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಆಸ್ತಿ ವಿಚಾರವಾಗಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಗಾಯಗೊಂಡವರು ಆಸ್ಪತ್ರೆ ಸೇರಿದ್ದರೆ ಪೊಲೀಸ್ ಠಾಣೆಯಲ್ಲಿ ದೂರು ಪಡೆಯಲಿಲ್ಲವೆಂದು ರಂಪಾಟವೇ ನಡೆದು ಹೋಗಿದೆ. ಅಡ್ವೊಕೇಟ್ ಮಾತಾಡ್ಬೋದು, ನಾವು ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು? ನಾನು ಮಾತಾಡ್ತೀನಿ. ಬಂದ್ರೆ ಹೊಡ್ಬಿಡೋದಾ?
ಅವ್ರ ಅವರೇ ಕೈ ಮುರ್ಕದ ಹಾಕೊಂಡು ಬರ್ತಾರ. ಆಮೇಲೆ ನಡೆದಿರೋ ವಿದ್ವಾಂಸಗಳಿದು ಮುಂಚೆ ನಾನು ಊಟ ಮಾಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ತಾಲೂಕಿನ ಬಾದಗಾನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ವಾಟರ್ ಬಾಬು ಮತ್ತು ಪ್ರತಾಪ್ ಎಂಬುವರ ಕುಟುಂಬಗಳ ನಡುವೆ ಹಲವು ವರ್ಷಗಳಿಂದ ಜಮೀನಿನ ದಾರಿ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ತೀವ್ರ ಗಲಾಟೆ ನಡೆಯುತ್ತಿತ್ತು. ಹೀಗಿರುವಾಗ ಮಂಗಳವಾರ ಸಹ ಅದೇ ಜಮೀನಿನ ದಾರಿ ವಿಚಾರವಾಗಿ ಗಲಾಟೆ ಆರಂಭವಾಗಿ ಮಾತಿನ ಚಕಮಕಿ ಶುರುವಾಗಿ ಪ್ರತಾಪ್ ಪತ್ನಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರಂತೆ. ಆದರೆ ಪೊಲೀಸರು ದೂರನ್ನು ನಿರ್ಲಕ್ಷ್ಯ ವಹಿಸಿದ್ದರಂತೆ. ಇದರಿಂದ ಮನೆಗೆ ವಾಪಸ್ಸಾದ ಮಹಿಳೆ ಗಂಡ ಮಗ ಜಮೀನಿನ ಬಳಿ ಹೋಗಿದ್ದಾರೆ. ಆಗ ವಾಟರ್ ಬಾಬು ನಡುವೆ ಇದ್ದಕ್ಕಿದ್ದಂತೆ ಮಾತಿನ ಚಕಮಕಿ ನಡೆಸಿಕೊಂಡು ಕೈ ಮಿಲಾಯಿಸಿಕೊಂಡಿದ್ದಾರೆ. ಈ ವೇಳೆ ಬಂದ ವಾಟರ್ ಬಾಬು ಮಗ ಕಿಶೋರ್ ಏಕಾಏಕಿ ಪ್ರತಾಪ್ ಕುಟುಂಬದ ಮೇಲೆ ಅಟ್ಯಾಕ್ ಮಾಡಿ ರಾಡ್ನಿಂದ ಹಲ್ಲೆ ನಡೆಸಿದ್ದು ಪ್ರತಾಪ್ ಕೈ ಮುರಿದುಕೊಂಡು ಮಗನಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆ ಪಾಲಾಗಿದ್ದಾರೆ. ಮನೇಲಿ ಸ್ವಲ್ಪ ಹೊತ್ತಿದ್ವಿ, ನಮ್ಮ ಯಜಮಾನ್ರು ಮಾತಾಡ್ತೀನಿ ಅವ್ರು ಬಂದಾಗ ಅಂತ ಹೇಳಿದ್ರು. ಆಮೇಲೆ ಅವ್ರು ಮಾತಾಡಕ್ಕೆ ಅಂತ ಅಂದ್ರೆ ಗಲಾಟೆ ಏನು ಮಾಡ್ಕೊಂಡಿರ್ಲಿಲ್ಲ. ನಾವು ಚೆನ್ನಾಗಿ ನಮ್ಮ ಯಜಮಾನ್ರ ಹತ್ರ ವಾಟರ್ ಬಾಬು ಅನ್ನೋದು ಮಾತಾಡ್ತಾ ಇದ್ದ. ಯಾಕೆ ಹಿಂಗೆ ಆಗ್ತೀಯ ಅಂತ ಕೇಳ್ಕೊಂಬರ್ತೀನಿ ಅಂತ ನಮ್ಮ ಯಜಮಾನ್ರು ಹೊಲ್ದ ಹತ್ರ ಹೋದ್ರು. ಹೊಲ್ದ ಹತ್ರ ಹೋಗ್ತಾ ಇದ್ದಂಗೆ ನಮ್ಮ ಮಗನೂ ನಮ್ಮ ಯಜಮಾನ್ರು ಇಬ್ರು ಹೋಗಿದ್ರೆ ಅಲ್ಲಿ ನಮ್ಮ ಮಗ ಏನೋ ಗೆನ್ಮೆ ಹಾಕಿದ್ರಲ್ವಾ, ನೀವು ಮಣ್ಣು ಹಾಕ್ಬೇಡಿ ಅಂತ ಮಣ್ಣು ತೋಡಾಕಿದ್ರಂತೆ. ಆ ಮಣ್ಣು ತೋಡಾಕಿದ್ಕೆ ಏನು ನೀನು ತೋಡೋದು ಅಂತೇಳಿ ನಮ್ಮ ಮಗನೇನೋ ಹಿಡ್ಕೊಂಡು ಹೊಡಿಯೋಕ್ಕೇನೋ ಹೋದಂತೆ ವಾಟರ್ ಬಾಬು ಅನ್ನೋನು. ಆಮೇಲೆ ನಮ್ಮ ಮಗ ಏನು ನೀನು ಮಾತಾಡೋದು, ನಮ್ಮ ಜಮೀನೊಳಗೆ ನೀನು ಬಂದಿದೆ ಅಂತ ನಮ್ಮ ಮಗ ಅನ್ನಂತೆ. ಅಷ್ಟು ಅಂದಿದ್ದಕ್ಕೇ ಆತನು ವಾಟರ್ ಬಾಬು ಅನ್ನೋ ನಮ್ಮ ಮಗನ ನೋಡಿಯಕ್ಕೆ ಬಂದಂತೆ. ಅವ್ರ ಮಗ ಎಲ್ಲಿದ್ದೋ ಏನೋ ಗೊತ್ತಿಲ್ಲ ನಮಗೆ. ಅವ್ರ ಮಗ ಗಾಡಿಯಲ್ಲಿ ಬಂದಂಗೆ ಏನೇನೋ ಕೆಟ್ಟ ಮಾತುಗಳೆಲ್ಲ ಬೈದು ನನ್ನ ಮಗನ್ನ ಹೊಡೆದಿದ್ದಾನೆ. ನನ್ನ ಮಗನಿಗೆ ಇದು ಏಟಾಗಿದೆ. ನನ್ನ ಮಗನ್ನೇ ಹೊಡಿತೀಯ ಅಂತೇಳ್ಬಿಟ್ಟು ನಮ್ಮ ಯಜಮಾನ್ರು ಹಿಡ್ಕೊಳಕ್ಕೆ ಹೋದ್ರಂತೆ. ಯಾಕೆ ಹೊಡಿತಾರೆ ನನ್ನ ಮಗನ್ನ ಅಂತೇಳಿ ಹಂಗಂತ ಇದ್ದಂಗೆ ಏನೋ ರಾಡಿತ್ತಂತಲ್ಲಿ ರಾಡಲ್ಲಿ ಎತ್ಕೊಬಂದು ಕೈಗೆ ಹೊಡೆದ್ಬಿಟ್ಟಿದ್ದಾನೆ. ಕೈ ಇವಾಗ ಕಟ್ಟಾಗಿ ಹೋಗಿದೆ, ಹಿಂಗೆ 3 ಪೀಸ್ ಆಗೋಗಿದೆ. ಎಕ್ಸ್ಟ್ರಾ ತೆಗ್ದಿದ್ದಾರೆ, 3 ಪೀಸ್ ಆಗಿದೆ. ಇವಾಗ ಇಲ್ಲ ಆಗಲ್ಲ, ಬೆಂಗಳೂರು ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರಕ್ಕ? ಮಂಜುಳಾ. ಇವತ್ತು ಅಲ್ಲಿ ಇನ್ಸಿಡೆಂಟ್ ಆಗಿದೆ. ಇನ್ಸಿಡೆಂಟ್ ಅದೇ ಸರ್, ಅವ್ರು ಮಣ್ಣಾಗ್ತಾರೆ. ಯಾಕಪ್ಪ ನೀನು ಸರ್ವೆ ಮಾಡಿದ ಪ್ರಕಾರವಾಗಿ ನೀನೇ ಹಾಕ್ಕೊಂಡಿರಾ, ನಂದ್ರಲ್ಲಿ ಆಗ್ತಾ ಇದೆ ಏನು ಅಂತಂದರೆ, ನಾನು ಸರ್ವೆ ಮಾಡಿ ನಾನು ಮಾಡ್ಕೊಂಡಿದ್ದೀನಿ, ನೀನು ಬೇಕಾದ್ರೆ ನೀನು ಮಾಡ್ಕೋಬೋದು ಅಂತ. ನೀನು ಮಾಡಿಸಿರೋ ಪ್ರಕಾರವಾಗಿ ನೀನು ಹಾಕೊಳ್ಳಯ್ಯ. ಇದಕ್ಕೂ ಕಲ್ಲಾಗ್ದಲ್ಲ, ಕಲ್ಲಾಕಿದ ಪ್ರಕಾರವಾಗಿ ನಾನು ಇನ್ಸ್ಟ್ರಕ್ಷನ್ ಮಾಡೋದಲ್ಲ. ನೀನು ಕಲ್ಲೇ ಹಾಕಿಲ್ಲಲ್ಲ, ನಾನು ನೀನು ಮಾಡ್ಕೊಳೋದು ಹೆಂಗೆ ಅಂತ ಕೇಳಿದ್ದಕ್ಕೆ ನಾನು ಇಲ್ಲಿ ಬರ್ತದೆ, ನಾನು ಹಾಕ್ಕೊಂಡಿದ್ದೀನಿ, ನೀನು ಸರ್ವೆ ಬೇಕಾದ್ರೆ ಹಾಕೋಬೇಕು. ಮತ್ತು ನೀನು ಸರ್ವೆ ಮಾಡಿ ನಾನು ಬದು ಹಾಕ್ತಿದ್ದೀನಲ್ಲ, ನೀನು ಅದಕ್ಕೆ ಮಣ್ಣು ಹಾಕೋಕೆ ಹೋಗ್ಬೇಡ, ನೀನು ಇದು ಮಾಡೋಕೆ ಹೋಗ್ಬೇಡ ಅನ್ನೋದಕ್ಕೆ ಅಷ್ಟೇ ಸರ್. ಬಂದು ಹೊಡೆದ್ರಾ? ಹೌದು ಸರ್. ಯಾವ್ದ್ರಲ್ಲಿ ಹೊಡೆದ್ರು? ಏನ್ರಲ್ಲಿ ಹೊಡೆದ್ರು? ನಾನು ರಾಡಲ್ಲಿ ಸರ್. ಹೆಂಗೆ ಹೊಡೆದ್ರು ಸರ್? ಅದೇ ಮಣ್ಣು ಕೀಳ್ತಾ ಇದ್ದಲ್ಲ ಸರ್. ಮಣ್ಣು ಕೀಳ್ತಾ ಇದ್ದಾಗ ಬಂದು ಏನು ಹಂಗೆ ಮಾಡ್ತೀನಿ, ನಮ್ಮ ಅಪ್ಪ ಮನೆ ಏನೋ ಗಲಾಟೆಗೆ ಬಂದಿಸಿ ಅಂತೇಳಿ ಗಲಾಟೆ ಮಾಡ್ದೆ ಅಂತ ಹೇಳ್ಬಿಟ್ಟು ಬಂದು ಹೊಡೆದಿದ್ದು. ಯಾರ್ಯಾರು? ವಾಟರ್ ಬಾಬು ಮಗ ಸರ್. ಬಂದು ಮಗ ಹೆಸರು ಗೊತ್ತಿಲ್ಲ ಸರ್. ಮಗ ನಾವೆಲ್ಲ ಇದ್ದಲ್ಲ ಬೇರೆ. ಇವಾಗ ನಿಮ್ಮ ಕೈ ಫ್ರಾಕ್ಚರ್ ಆಗಿದೆ? ಹೌದು ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೌದು ಸರ್, ಕೊಟ್ಟಿದ್ದೀವಿ. ಇವಾಗ ಕೊಟ್ಟಿದ್ದೀರಾ? ಇಲ್ಲಿ ತಗೊಂಡಿಲ್ಲ ಸರ್. ಇಲ್ಲೇ ಬರ್ತೀವಿ. ಯಾಕೆ ತಗೊಂತಿಲ್ಲ ಸರ್? ಯಾಕೆ ತಗೊಂತಿಲ್ಲ? ಅದೇನು ಸರ್ ಗೊತ್ತಿಲ್ಲ ಸರ್. ಡಾಕ್ಟರ್ ಎಲ್ಲ ಬರ್ತಿದ್ದು ಕಂಪ್ಲೇಂಟ್ ಇನ್ಸ್ಟ್ರಕ್ಷನ್ ಮಾಡಿದ್ರು. ಅವ್ರು ಬಂದು ಪೊಲೀಸರು ಬರ್ತಾರೆ, ಇದು ಮಾಡ್ತಾರೆ. ನೀವು ಅಷ್ಟೊತ್ತಿಗೆ ಅಡ್ಮಿಟ್ ಆಗೋದು ಇದು ಮಾಡ್ಕೊಂಡು ಜಾಸ್ತಿ ಇದಾಗಿದೆ, ಚೆನ್ನಾಗಿದೆ ಅಂತೇಳಿ ಡಾಕ್ಟರ್ ಕೇಳ್ತಾ ಇದ್ರು. ನೀವು ಆಚೆ ಕಡೆ ಹೋಗಿದ್ರು ನಮ್ಮ ಮಿಸ್ಸೋದು ಕೇಳ್ಕೊಂಬರೋಷ್ಟಕ್ಕೆ ಇನ್ನು ಏನು ವಿಚಾರಣೆ ಮಾಡಿ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರತಾಪ್ ಕುಟುಂಬದ ವಿರುದ್ಧ ಪ್ರತಿದೂರು ದಾಖಲಿಸಿಕೊಳ್ಳಲು ಮುಂದಾಗಿದ್ದಾರೆ. ಇದರಿಂದ ಕೋಪಗೊಂಡ ಪ್ರತಾಪ್ ಕುಟುಂಬ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಂದ್ರೆ ಹೊಡೆದ್ಬಿಡೋದಾ? ಯಾರು ಹೊಡೆದಿರೋದು? ಅವರೇ ಕೈ ಮುರ್ಕದ ಹಾಕೊಂಡು ಬರ್ತಾರ. ಆಮೇಲೆ ನಡೆದಿರೋ ವಿದ್ವಾಂಸಗಳಿದು ಮುಂಚೆ ನಾನು ಊಟ ಮಾಡ್ತಾ ಇದ್ದೀನಿ. ತಿಳ್ಕೊಂಡು ಮಾತಾಡ್ಬೇಕು ಯಾರಾದ್ರೂ ಆಗ್ಲಿ. ಊರೆಲ್ಲ ಹೇಳ್ತಾ ಇದಾರಲ್ಲಿ, ಊರೆಲ್ಲ ಹೇಳ್ತಾ ಇದ್ದಾರೆ ಯಾರು ಗಲಾಟೆ ಮಾಡಿದ್ದಾರೆ, ಯಾರು ಹೊಡೆದಿದ್ದಾರೆ ಅಂತ. ಅಲ್ಲೇ ಇದ್ದ ವಾಟರ್ ಬಾಬು ಕುಟುಂಬದವರ ನಡುವೆಯೇ ಪೊಲೀಸ್ ಠಾಣೆಯಲ್ಲಿ ವಾದ ನಡೆದೇ ಹೋಯಿತು. ಆದರೆ ವಾಟರ್ ಬಾಬು ಕುಟುಂಬ ನಮ್ಮದೇನು ತಪ್ಪಿಲ್ಲ, ಅವರೇ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ನಮ್ಮ ಹೆಸರು ಬಾಬು ಅಂತ. ಇದು ನಿನ್ನೆ ಬೆಳಗ್ಗೆ ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟರು. ಏನಂತ ಇವರು ಅಲ್ಲಿ ದಾರಿ ಬೇಕು ಅನ್ನೋ ದಾರಿ ವಿಚಾರವಾಗಿ ಆಯಿತು ಅಂತೇಳಿ ಊರಿನಲ್ಲಿ ಎಲ್ಲರೂ ಹೇಳಿದ್ರು ನಮಗೆ. ಏನಂತ ದಾರಿ ವಿಚಾರ ಮಾತಾಡೋಕ್ಕೆ ಬರ್ತಾ ಇದ್ದೀವಿ, ಅಲ್ಲೇ ತೋಟದ ಹತ್ರ ಇರ್ರಿ ಅಂತ.
ತೋಟದ ಹತ್ರ ಇರ್ರಿ ಅಂದರೆ ನಾವು ಬೆಳಗಿಂದ ಅಲ್ಲೇ ಕಾಯ್ಕೊಂಡಿದ್ದೀವಿ. ಮಧ್ಯಾಹ್ನ ಊಟ ಬಂತು, ಊಟದವರೆಗೂ ಅಲ್ಲೇ ಕಾಯ್ಕೊಂಡಿದ್ದೀವಿ. ಇವ್ರು ಸ್ಟೇಷನಿಂದನೂ ಫೋನ್ ಮಾಡಿಲ್ಲ. ಮತ್ತು ನನಗೆ ಮುಖ್ಯಸ್ಥರಿಗೆ ಫೋನ್ ಮಾಡಿದ್ರೆ ಅವರೇನೋ ಬಂದಿಲ್ಲ ಇರಪ್ಪ ಬರ್ತಾ ಇದ್ದೀವಿ ಅಂದರು. ಅಷ್ಟರಲ್ಲಿ ಬಂದು ಏಕಾಏಕಿ ಬಂದು ಊಟ ಮಾಡ್ತಾ ಇದ್ದರೆ ಬಂದಿದ್ದೆ ಎಗರಿಸಿ ಬಂದು ಗೂಬೆಗಳಿಗೆಲ್ಲ ಹಾಕಿ ಎಳೆದಾಡಿ ಅಲ್ಲೇ ನೂಗ್ಲಾಡೋದ್ರಲ್ಲಿ ಅವ್ರಿಗೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಅಂತ ಗೊತ್ತಾಯಿತು. ನಮಗೂ ಫ್ರ್ಯಾಕ್ಚರ್ ಆಗಿದೆ. ನಾನು ಎಕ್ಸ್ರೇ ಮಾಡಿಸಿದ್ದೀನಿ. ನನ್ನ ಹತ್ರನೂ ಎಲ್ಲ ಹಾಸ್ಪಿಟಲ್ದೆಲ್ಲ ತಗೊಂಡಿದ್ದೀವಿ. ಎಕ್ಸ್ರೇ ಕಾಪಿಗಳೆಲ್ಲ ತಗೊಂಡಿದ್ದೀವಿ. ಅವನಿಗೂ ಫ್ರ್ಯಾಕ್ಚರ್ ಆಗಿದೆ. ಜಮೀನು ವಿಚಾರವಾಗಿ ಗಲಾಟೆ ಆಗಿರೋದು. ಒಟ್ಟಿನಲ್ಲಿ ಜಮೀನಿನಲ್ಲಿ ದಾರಿ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿ ಪೊಲೀಸ್ ಠಾಣೆವರೆಗೂ ತಲುಪಿರುವುದು ಆತಂಕಕ್ಕೆ ಕಾರಣವಾಗಿದೆ. ಪೊಲೀಸರ ನಡೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನಮ್ಮ ನೀರು ನಮ್ಮ ನೀರು 430 MLD ನೀರು ಬಿಡಲೇಬೇಕು. 430 MLD ನೀರು ಕೊಡಲೇಬೇಕು. ಕೋಲಾರ ಜಿಲ್ಲೆಯ ಜೀವನಾಡಿಯಾಗಿರುವ ಕೆಸಿ ವ್ಯಾಲಿ ಯೋಜನೆಯ ಸಂಸ್ಕರಿಸಿದ ನೀರಿನ ಹರಿವನ್ನ ಹೆಚ್ಚಿಸಬೇಕು ಎಂದು ಆಗ್ರಹಿಸಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ನೂರಾರು ಬೆಂಬಲಿಗರು ಇಂದು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸಪುರದಿಂದ ಆಗಮಿಸಿದ ನೂರಾರು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಕೋಲಾರ ತಾಲೂಕಿನ ಲಕ್ಷ್ಮೀಸಾಗರ ಕೆರೆಯ ಡಿಸಿ ಪಾಯಿಂಟ್ ಬಳಿ ಜಮಾಯಿಸಿ ಸರ್ಕಾರದ ವಿಳಂಬ ನೀತಿಯನ್ನ ಖಂಡಿಸಿದ್ದಾರೆ. 2018ರಲ್ಲಿ ಆರಂಭವಾದ ಈ ಯೋಜನೆಯ ನಿಗದಿತ ಗುರಿಯಂತೆ ಪ್ರತಿದಿನ 400 MLD ನೀರನ್ನ ಹರಿಸಬೇಕು. ನೀರಿನ ಹೊರಹರಿವನ್ನ ಹೆಚ್ಚಿಸಿ ಶ್ರೀನಿವಾಸಪುರ ತಾಲೂಕಿನ ಕೆರೆಗಳಿಗೂ ಕೆಸಿ ವ್ಯಾಲಿ ನೀರು ತಲುಪುವಂತೆ ಮಾಡಬೇಕು. ಸ್ಥಳಕ್ಕೆ ಆಗಮಿಸಿದ ಕೆಸಿ ವ್ಯಾಲಿ ಯೋಜನೆಯ ಇಂಜಿನಿಯರ್ ರಮೇಶ್ ಅವರಿಗೆ ಮುಖಂಡರು ಮನವಿ ಪತ್ರ ಸಲ್ಲಿಸಿದ್ದಾರೆ. ನಮ್ಮ ನೀರು 430 MLD ನೀರು ಬೇಕೇ ಬೇಕು. 430 ನಮ್ಮ ಹಕ್ಕು, ನಮ್ಮ ನೀರು, ನೀರಾವರಿ ಹೋರಾಟಕ್ಕೆ, ರೈತ ವರ್ಗಕ್ಕೆ, ರೈತ ಸಹೋದರರೇ, ಇದು ಇವತ್ತಿನ ಹೋರಾಟ ಅಲ್ಲ. ಈಗ ನೀರು ಬರ್ತಾ ಇದೆ. ಕೆಸಿ ವ್ಯಾಲಿ ನೀರನ್ನು ನಾವೆಲ್ಲ ಸೇರಿಲ್ಲ. ನಮಗೆ ಬೇಸಿಗೆ ಕಾಲ ಬಂದ್ರೆ ಒಂದು ಬೊಗಸೆ ನೀರು ಕೂಡ ಬರ್ತಾ ಇರಲಿಲ್ಲ. ಸುಮಾರು ವರ್ಷಗಳು ಹೋರಾಟ ಮಾಡಲಿಕ್ಕೆ DK ರವಿ ಅವರು ಇಲ್ಲಿ DC ಆಗಿ ಕೆಲಸ ಮಾಡಿದಾಗ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟರು. ಈ ಕೆಸಿ ವ್ಯಾಲಿ ನೀರು ಗೊತ್ತಾ ಹರಿದು ಅದನ್ನ ನಾವು ಫಿಲ್ಟರ್ ಮಾಡಿದ್ರೆ ನಮ್ಗೆ ಉಪಯೋಗ. ಎಲ್ಲ ಶಾಸಕರು ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಇದನ್ನ ಕಾರ್ಯಗತ ಮಾಡೋದಕ್ಕೆ ಹೋರಾಟ ಮಾಡಿದ್ರು. ಅವ್ರ ಎರಡೂ ಪ್ರಯತ್ನ ರಮೇಶ್. ನಮ್ಮ ಡಿಮ್ಯಾಂಡ್ ಏನು, ನಾವೆಲ್ಲ ಬಂದಿರ್ತಕ್ಕಂಥದ್ದು ಅಂತಂದ್ರೆ ನಾವು ಶಾಂತಿಯುತವಾಗಿ ಹೋರಾಟ ಮಾಡಬೇಕು. ಇದು ನೀರು ಮಾತ್ರ ಬರ್ತಾ ಇದೆ. ಬೆಂಗಳೂರಿನ ತ್ಯಾಜ್ಯ ನೀರನ್ನ 2 ಹಂತದಲ್ಲಿ ಶುದ್ಧೀಕರಿಸಿ ಕೋಲಾರಕ್ಕೆ ಹರಿಸುವ ಈ ಯೋಜನೆಯು ಜಿಲ್ಲೆಯ ಅಂತರ್ಜಲ ಮಟ್ಟ ಹೆಚ್ಚಿಸಲು ಅತ್ಯಂತ ಸಹಕಾರಿಯಾಗಿದೆ. ಆದರೆ ಈಗ ಹರಿಯುತ್ತಿರುವ ನೀರಿನ ಪ್ರಮಾಣ ಸಾಲುತ್ತಿಲ್ಲ ಎಂದು ಅವರು ಒತ್ತಾಯಿಸಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಯೋಜನೆಯ ಪೂರ್ಣ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದರೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದರು. ಇವತ್ತು ಏನು ಕೆಸಿ ವ್ಯಾಲಿ ನೀರು 2ನೇ ಹಂತ ಶುದ್ಧೀಕರಣ ಆಗಿ ನಮ್ಮ ಕೋಲಾರ ಜಿಲ್ಲೆಗೆ 430 MLD ನೀರು ಬರಬೇಕಾಗಿತ್ತು. ಆದರೆ ಈಗ ಬರೀ 198 ನೀರು ಮಾತ್ರ ಬಿಡ್ತಾ ಇದ್ದಾರೆ. ಬೇಸಿಗೆ ಕಾಲ ಬಂದಿದೆ. ಎಲ್ಲ ರೈತ ಕುಟುಂಬಗಳು ಜಾಸ್ತಿ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬೋರ್ವೆಲ್ಲಕ್ಕೆ ನಾವೆಲ್ಲರೂ ಬೋರ್ವೆಲ್ಲನ್ನು ಆಧಾರವಾಗಿ ನಂಬಿಕೊಂಡು ಅಂತ ರೈತ ಕುಟುಂಬಗಳು ಇವತ್ತು ಕೆಸಿ ವ್ಯಾಲಿ ನೀರು ನಮ್ಮ ಜಿಲ್ಲೆಗೆ ಬರದೇ ಇದ್ದರೆ ಅಂತರ್ಜಲ ಕೆಳಮಟ್ಟಕ್ಕೆ ಹೋಗುತ್ತೆ. ಮೊದಲು 2018ರಲ್ಲಿ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಇತ್ತು. 2000 ಆಳಕ್ಕೆ ಹೋದ್ರೂ ನೀರು ಸಿಗ್ತಾ ಇಲ್ಲ. ಆದರೆ ಇವತ್ತು ಕೆಸಿ ವ್ಯಾಲಿಯಿಂದ 190-300 ಅಡಿಗೆಲ್ಲ ನೀರು ಸಿಗ್ತಾ ಇದೆ. ಆದ್ದರಿಂದ ಕೆಸಿ ವ್ಯಾಲಿಯಿಂದ ನಾವು ರೈತರು ಬದುಕೋಕೆ ತುಂಬ ಜೀವದಾನವಾಗಿದೆ. ಅದರಿಂದ ನೀರು ನಮಗೆ 430 MLD ನೀರು ಬೀಳಬೇಕು ಅಂತೇಳಿ ಬಂದಿದ್ದೀವಿ. ಇದಕ್ಕೆ ಶ್ರಮಪಟ್ಟು ನಮ್ಮ ರೈತರ ಪರವಾಗಿ ದನ ಎತ್ತು ಅಸೆಂಬ್ಲಿಯಲ್ಲಿ ರಮೇಶ್ ಕುಮಾರ್ ಮಾತಾಡಿ ಈ ಕೆಸಿ ವ್ಯಾಲಿ ಯೋಜನೆಯನ್ನು ತಂದಿದ್ದಾರೆ. ಬರೀ ಒಂದು ವರ್ಷದಲ್ಲಿ 1300 ಕೋಟಿ ಯೋಜನೆಯನ್ನು ಪೂರ್ಣಗೊಂಡಿದೆ ಅಂದರೆ ಇದು ವಿಶೇಷ ಕರ್ನಾಟಕದಲ್ಲಿ. ಮತ್ತು ಮೊನ್ನೆ ವಿಧಾನಸಭಾ ಪರಿಷತ್ನಲ್ಲಿ ಒಬ್ಬ MLC ಮಾಡ್ತಾಯಿದ್ರು, ಕೋಲಾರ ಜಿಲ್ಲೆಯಲ್ಲಿ ಉರುಳಿ ಬೆಳೆಯೋಕ್ಕಾಗಲ್ಲ. ಆದರೆ ಇವತ್ತು ರಮೇಶ್ ಕುಮಾರ್
ಕೇಶವಲ್ಲಿಂದ ಮಲೆನಾಡಾಗಿದೆ ಅಂತೇಳಿ ಅದನ್ನು ಉಳಿಸ್ಕೋಬೇಕಾದ್ರೆ ಕೇಶವಲ್ಲಿ ನೀರು 430 MD ನೀರು ಬರಲೇಬೇಕು. ಈ ಸಂದರ್ಭದಲ್ಲಿ ಕೋಮಲ್ ಹಾಲು ಒಕ್ಕೂಟದ ನಿರ್ದೇಶಕ ಕೆಕೆ ಮಂಜು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ ಅಶೋಕ್ ಸೇರಿದಂತೆ ಶ್ರೀನಿವಾಸಪುರ ತಾಲೂಕಿನ ಪ್ರಮುಖ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ರು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದ ಗ್ರಾಮಕ್ಕೆ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಸಹಾಯ ಹಸ್ತ. ಸಂತಸದಿಂದ ಕೃತಜ್ಞತೆ ಸಲ್ಲಿಸಿದ ಗ್ರಾಮಸ್ಥರು. ಇದು ಎಂಎಂಟಿವಿ ಇಂಪ್ಯಾಕ್ಟ್. ಸ್ಟ್ರೆಚರ್ನಲ್ಲಿ ಮಲಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿನಿ ಮನೆಗೆ ಭೇಟಿ ನೀಡಿ ಆತ್ಮಸ್ಥೈರ್ಯ ನೀಡಿದ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಕುರಿತು ಭಿನ್ನಾಭಿಪ್ರಾಯ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಕೈಬಿಡುವಂತೆ ಒತ್ತಾಯ. ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಿ ಪ್ರತಿಭಟನೆ. ರಾಜ್ಯ ಕಾಂಗ್ರೆಸ್ನವರಿಗೆ ಆಡಳಿತದ ಅನುಭವವಿಲ್ಲ. ಕುರ್ಚಿ ಕಾಳಗದಿಂದ ಕಾರ್ಯರೂಪಕ್ಕೆ ಬಾರದ ಯೋಜನೆಗಳು. ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಹೇಳಿಕೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.